ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಮಧ್ವೀರಶೈವಾನಂದ ಚಂದ್ರಿಕೆ ವಿಮರ್ಶಾತ್ಮಕ ಅಧ್ಯಯನ ಡಾಕ್ಟರ್ ಬಿ.ಪಿ. ಷಡಕ್ಷರಿ ಅವರ ಗ್ರಂಥದ ಕೆಲವು ಪುಟಗಳನ್ನು ಅಧ್ಯಯನ ಮಾಡಿ ಮತ್ತೆ ಎರಡನೇ ಭಾಗ ಮಾಲಿಂಗರಂಗರ ಅನುಭವ ಅಮೃತಕ್ಕೆ ಹೋಗೋಣ. ಈ ಗ್ರಂಥ ತರಿಸಿಕೊಳ್ಳೋದು ಬಹಳ ಮುಖ್ಯ ಅದ. ಪ್ರತಿಯೊಬ್ಬರ ಮನೆಯೊಳಗೆ ಇದು ಸಿದ್ಧಾಂತ ಶಿಖಾಮಣಿಯಷ್ಟೇ ಮಹತ್ವದ ಗ್ರಂಥ. ಇದು ಎಲ್ಲ ಸಂಶೋಧನಾತ್ಮಕವಾಗಿ ರಚನೆ ಮಾಡಿದ್ದದ. ಇದು ಇಲ್ಲಿ ನಾವು ಏನು ತಗೋಬೇಕಾಗಿದೆ ಅಂದ್ರೆ ಅಷ್ಟಾವರಣಗಳು, ಪಂಚಾಚಾರಗಳು, ಶಟಸ್ಥಲಗಳು ಇದರೊಳಗಿಂದು ಮತ್ತೆ ಒಂದನೇ ಸ್ಟೆಪ್ನಾಗ ತಗೊಂಡು ಉಳಿದದ್ದು ಮತ್ತೆ ಅಧ್ಯಯನ ಮಾಡೋಣ. ಹೋದ ಸಾರಿ ಹೇಳಿದ್ದೆ ನಾನು, ಅಷ್ಟಾವರಣಗಳು ಲೋಕದ ಎಲ್ಲ ಧರ್ಮಗಳು ತಮ್ಮದೇ ಆದ ಸ್ವರೂಪ ಹಾಗೂ ನೀತಿ ನಿಯಮಗಳನ್ನು ಹೊಂದಿರ್ತಾವೆ. ಅದರಂಗೆ ನಾವು ನಮ್ಮ ಧರ್ಮದ ಒಂದು ನೀತಿ ನಿಯಮ ಹೊಂದಿವಿ. ಅವು ಆಯಾ ಧರ್ಮಗಳನ್ನು ಅನುಸರಿಸುವವರಿಗೆ ಮಾರ್ಗದರ್ಶಕಗಳಾಗಿರುತ್ತವೆ. ಅದೇ ರೀತಿ ನಮ್ಮ ವೀರಶೈವ ಧರ್ಮ ಅನ್ಬೋದು, ಲಿಂಗವಂತ ಧರ್ಮ ಅನ್ಬೋದು. ಈ ಧರ್ಮದಲ್ಲಿ ಕೂಡ ಇಂಥ ಒಂದು ನಿರ್ದಿಷ್ಟ ತತ್ವಗಳಿರುತ್ತವೆ. ಮನುಷ್ಯನಿಗೆ ಅಂಗ, ಪ್ರಾಣ, ಆತ್ಮಗಳು ಹೇಗೆ ಮುಖ್ಯವಾದವೋ, ಒಬ್ಬ ಮನುಷ್ಯನಿಗೆ ಅಂಗ ಅಂದ್ರೆ ಶರೀರ, ಆ ಶರೀರದೊಳಗೊಂದು ಪ್ರಾಣ, ಆ ಪ್ರಾಣದೊಳಗೊಂದು ಆತ್ಮ. ಅದೇ ರೀತಿ ವೀರಶೈವ ಧರ್ಮಕ್ಕೆ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ. ಇಲ್ಲಿ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ ಎಂಬ ಸಾರ್ಥಕವಾದ ಸುಂದರವಾದ ನಿರೂಪಣೆ ಕೊಟ್ಟ. ಎದಕ್ಕಿದು? ವೀರಶೈವ ಧರ್ಮಕ್ಕೆ. ಒಬ್ಬ ಮನುಷ್ಯನಿಗೆ ಹೆಂಗ ದೇಹ, ಪ್ರಾಣ, ಆತ್ಮ ಇರ್ತದೋ ಅದೇ ರೀತಿ ಇಲ್ಲಿ ಅಷ್ಟಾವರಣಗಳು ಆ ಒಂದು ಧರ್ಮದ ಶರೀರ ಇದ್ದಂಗ, ಪಂಚಾಚಾರಗಳು ಆ ಧರ್ಮದ ಪ್ರಾಣ ಇದ್ದಂಗ, ಶಟಸ್ಥಲಗಳು ಆ ಒಂದು ವೀರಶೈವ ಧರ್ಮದ ಆತ್ಮ ಇದ್ದಂಗ ಅಂತ ಸುಂದರವಾದ ಒಂದು ವಾಕ್ಯ ಕೊಟ್ಟ. ಅಷ್ಟಾವರಣ ಎಂದರೆ 8 ಆವರಣಗಳು, ಹೊದಿಕೆಗಳು ಎಂದು ಅರ್ಥ. ಬ್ರಹ್ಮಾಂಡಧಾರಿಯಾದ ಶಿವನಿಗೆ 8 ಆವರಣಗಳಿವೆ. ಅವನು ಆಕಾಶ, ಸೂರ್ಯ, ಚಂದ್ರ, ಭೂಮಿ, ಆತ್ಮ, ಬೆಂಕಿ, ನೀರು ಮತ್ತು ಗಾಳಿ, ಅಷ್ಟದೇಹಿ. ಹಾಗೆಯೇ ಪಿಂಡಾಂಡಧಾರಿಯಾದ ಅಂಗನಿಗೆ ಈ ರೀತಿ, ಅಂಗನಿಗೆ ಅಥವಾ ಜೀವನಿಗೆ, ಅಂಗ ಅಂದ್ರೆ ಇಲ್ಲಿ ಜೀವ, ಇಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಎಂಬ 8 ಆವರಣಗಳಿವೆ. ಇದರೊಳಗೆ ಅವ್ರೇನು ಹೇಳ್ತಾರೆ? ಪೃಥ್ವಿಯೇ ಪ್ರಸಾದ, ಅಪ್ಪುವೇ ಪಾದೋದಕ, ತೇಜವೇ ರುದ್ರಾಕ್ಷಿ, ವಾಯುವೇ ವಿಭೂತಿ, ಆಕಾಶವೇ ಮಂತ್ರ, ಸತ್ತೇ ಗುರು, ಚಿತ್ತೇ ಲಿಂಗ. ಇಷ್ಟದ ನೋಡಿ. ಆನಂದವೇ ಜಂಗಮ. ಸತ್ ಚಿತ್ ಆನಂದನೇ ಗುರು, ಲಿಂಗ, ಜಂಗಮ ಅಂತ ಮಾಡಿದರು. ಹೇಗೆ ದೇಹವಿಲ್ಲದೆ ಯಾವ ಸಾಧನೆಗೂ ಅವಕಾಶವಿಲ್ಲವೋ, ಹಾಗೆ ಅಷ್ಟಾವರಣವಿಲ್ಲದೆ ಪಂಚಾಚಾರಕ್ಕಾಗಲಿ ಶಟಸ್ಥಲಗಳಿಗಾಗಲಿ ಅವಕಾಶವಿಲ್ಲ. ಅಷ್ಟಾವರಣ ಸಾಧನೆಯ ಮೂಲಕನೇ ನಾವು ಪಂಚಾಚಾರ, ಶಟಸ್ಥಲಗಳು ಮಾಡಬೇಕಾಗ್ತದೆ. ಯಾವ ಸಾಧನೆಗಳೇ ಆಗಲಿ ಅಂಗ ಅವಶ್ಯಕ.
ಧಾರ್ಮಿಕ ಆಚರಣೆಗೆ ಮೊದಲ ಹೆಜ್ಜೆ ಅಷ್ಟಾವರಣಗಳ ಅರಿವು. ಅಂತೆಯೇ ಇವು ವೀರಶೈವರ ಧಾರ್ಮಿಕ ಆಚರಣೆಗಳಲ್ಲಿ ಅತ್ಯಂತ ಮಹತ್ವದ ಅರ್ಥವ್ಯಾಪ್ತಿ ಪಡೆದಿದೆ. ಇವು ಸಾಧಕನ ಸುತ್ತ ನೈತಿಕ ಕ್ರಿಯಾಚಾರಗಳನ್ನು ತಳಹದಿಯಾಗಿ ಭಕ್ತಿ, ಜ್ಞಾನ, ಕರ್ಮಗಳ ಸಮನ್ವಯದ ಗೋಡೆಯನ್ನು ಕಟ್ಟಿ ಅವನನ್ನು ರಕ್ಷಿಸುವ ವಜ್ರ ಕವಚಗಳಾಗಿವೆ. ಅಷ್ಟಾವರಣಗಳಲ್ಲಿ ಬಾಹ್ಯ ಅಷ್ಟಾವರಣಗಳು, ಅಂತರ ಅಷ್ಟಾವರಣಗಳಂತ ಎರಡದವ. ಬಾಹ್ಯ ಅಷ್ಟಾವರಣಗಳು ಕ್ರಿಯೆಗೆ ಸಂಬಂಧಿಸಿದರೆ, ಅಂತರ ಅಷ್ಟಾವರಣಗಳು ಎದಕ್ಕೆ ಸಂಬಂಧವ? ಜ್ಞಾನಕ್ಕೆ ಸಂಬಂಧಿಸಿದ. ಜ್ಞಾನ ಕ್ರಿಯೆಗಳ ಸಾಮರಸ್ಯ ಇದೇ ವೀರಶೈವ ಧರ್ಮದ ವೈಶಿಷ್ಟ್ಯ. ಇದನ್ನು ತಿಳ್ಕೊಂಡ್ಬಿಡ್ರಿ. ಕರ್ಮ ಮಾಡ್ಲಾರ್ದೆ ಬರೀ ಜ್ಞಾನ ಹೇಳ್ತೀನಿ ಅಂತಂದ್ರೆ ಇಲ್ಲ, ಜ್ಞಾನ ಇಲ್ಲದೆ ಬರೀ ಕರ್ಮ ಮಾಡ್ತೀನಿ ಅಂದ್ರೆ ಇಲ್ಲ. ಜ್ಞಾನ ಕ್ರಿಯೆ ಎರಡು ಸಮರಸವಾಗಿದ್ದೇ ವೀರಶೈವ ಧರ್ಮದ ವೈಶಿಷ್ಟ್ಯ. ಜ್ಞಾನರಹಿತವಾದ ಕ್ರಿಯೆ, ಕ್ರಿಯಾರಹಿತವಾದ ಜ್ಞಾನ ಎರಡು ಏನವು? ನಿರರ್ಥಕ. ಅಂದ್ರೆ ಪೂಜೆ, ಪಾಠ, ಧ್ಯಾನ ಅದನ್ನು ಮಾಡಬೇಕು, ಜ್ಞಾನನೂ ಹೇಳಬೇಕು. ಜ್ಞಾನ ಹೇಳೋದು ಕೇಳೋದು, ಶ್ರವಣ ಮನನ ನಿಧಿಧ್ಯಾಸನೂ ಮಾಡಬೇಕು. ಬಸವಾದಿ ಶರಣರು ಇಷ್ಟಲಿಂಗಾರ್ಚನೆನೂ ಮಾಡಿದರು, ಲಿಂಗದ ಧ್ಯಾನನೂ ಮಾಡಿದರು, ಮತ್ತೇನ್ ಮಾಡಿದರು? ಶರಣರ ಅನುಭವ ಸತ್ಸಂಗನೂ ಮಾಡಿದರು, ಜ್ಞಾನನೂ ಮಾಡಿದರು, ಎಲ್ಲನೂ ಮಾಡಿದರು. ಅದಕ್ಕಾಗಿ ಅಷ್ಟಾವರಣದಲ್ಲಿ ಎರಡು ಪ್ರಭೇದಗಳು ಸರಿ ಎನಿಸಿವೆ. ಬಾಹ್ಯ ಅಷ್ಟಾವರಣ, ಅಂತರ ಅಷ್ಟಾವರಣ. ಬಾಹ್ಯ ಅಷ್ಟಾವರಣ ಎದಕ್ಕೆ ಹೊರೆಯವು? ಕ್ರಿಯಾಪ್ರಧಾನ. ಅಂತರ ಅಷ್ಟಾವರಣ ಎದಕ್ಕೆ ಪ್ರಧಾನ? ಜ್ಞಾನ ಪ್ರಧಾನ. ಇಲ್ಲೇನದಪ್ಪ ಬಾಹ್ಯ ಅಷ್ಟಾವರಣದೊಳಗ ಗುರು ಅಂದ್ರೆ ಏನು? ತನುವಿಗೆ ಗುರು ಅಂದ್ರು, ಲಿಂಗಕ್ಕೆ ಮನ, ಜಂಗಮವೇ ಪ್ರಾಣ. ಏನ್ ಹಿಂಗಂದ್ರ ಗುರುವಿಗೆ ತನುವನ್ನು ಅರ್ಪಿಸಬೇಕಂದ್ರಲ್ರಿ, ಅಂದ್ರೆ ಏನಾಗ್ತದ? ತನುನೇ ಗುರು ಆಗ್ತದ. ಮನ, ಲಿಂಗಕ್ಕೆ ಮನವನ್ನು ಅರ್ಪಿಸಬೇಕಂದ್ರೆ ಲಿಂಗವೇ ಮನ, ಮತ್ತೆ ಜಂಗಮವೇ ಪ್ರಾಣ. ಪಾದೋದಕವೇ ನಾಲಿಗೆ, ಪ್ರಸಾದವೇ ಮೂಗು, ವಿಭೂತಿಯೇ ತ್ವಚೆ, ರುದ್ರಾಕ್ಷಿಯೇ ಕಣ್ಣು, ಮಂತ್ರವೇ ಕಿವಿ. ಅಂದರೆ ಇಲ್ಲೇನಾಯ್ತು? ಇಡೀ ಶರೀರ ಈ ರೀತಿ ಸಾಧನೆ ಮಾಡಿದ್ರೆ ಶರೀರ ನಿರ್ಮಲ ಆಗ್ತದೆ. ಆ ನಿರ್ಮಲವಾದ ಶರೀರವೇ ಗುರು. ಶರೀರಕ್ಕೆ ಗುರು ಅಂತಂದ್ರೆ ಎಲ್ಲರ ಶರೀರಕ್ಕೆ ಗುರು ಅನ್ನಂಗಿಲ್ಲ, ನಿರ್ಮಲವಾದ ಶರೀರವೇ ಗುರು. ಹರಿದಾಡುವ ಮನಸ್ಸನ್ನು ಏಕಾಗ್ರಗೊಳಿಸಲು ಇಷ್ಟಲಿಂಗ ಧರಿಸಿ ಪೂಜಿಸುವುದರಿಂದ ಹಾಗೂ ಜಂಗಮ ಸೇವೆಯಿಂದ ಅನ್ನಮಯ ಶರೀರ ಜ್ಞಾನಮಯವಾಗುತ್ತದೆ. ಹೀಗೆ ತನು, ಮನ, ಪ್ರಾಣಗಳನ್ನು ಪವಿತ್ರಗೊಳಿಸಿ ಆ ಭಾವನೆಯಿಂದ ಜಲವನ್ನು ಕುಡಿದರೆ ಅದೇ ಪಾದೋದಕ. ಆ ಪವಿತ್ರ ಭಾವನೆಯಿಂದ ಅನ್ನವನ್ನು ಸ್ವೀಕರಿಸಿದರೆ ಅದೇ ಪ್ರಸಾದ. ನಮ್ಮ ದೇಹದ ಶುಭ್ರತೆಯೇ ಭಸ್ಮ. ಪರಸ್ತ್ರೀ, ಪರಧನ, ಪರಸೊತ್ತುಗಳ ಕಡೆಗೆ ಹೋಗುವ ಕಣ್ಣನ್ನ ಇಷ್ಟಲಿಂಗದ ಕಡೆಗೆ ತಿರುಗಿಸಿದರೆ ಆ ಕಣ್ಣೇ ರುದ್ರಾಕ್ಷಿ. ಶರಣರ ವಚನ, ಶಿವಸ್ತೋತ್ರ, ಪಂಚಾಕ್ಷರಿ ಮಂತ್ರಗಳನ್ನು ಗುರುಮುಖದಿಂದ ಕೇಳಿ ಪವಿತ್ರಗೊಳಿಸುವುದೇ ಮಂತ್ರ. ಇವು ಬಾಹ್ಯ ಅಷ್ಟಾವರಣಗಳಾದವು. ಅಂತರ ಅಷ್ಟಾವರಣಗಳು ಅಂತಂದ್ರ ಇಲ್ಲಿ ಗುರು ಅಂತ ಯಾರಿಗೆ ಅಂತಾರಂದ್ರ ಅರಿವೇ ಗುರು, ಆತ್ಮವೇ ಲಿಂಗ, ಸುಜ್ಞಾನವೇ ಜಂಗಮ, ಅಂತಃಕರಣವೇ ಪಾದೋದಕ, ಪ್ರಸನ್ನ ಚಿತ್ತವೇ ಪ್ರಸಾದ, ದೈವಿ ಸಂಪತ್ತೇ ವಿಭೂತಿ, ಜ್ಞಾನ ನೇತ್ರವೇ ರುದ್ರಾಕ್ಷಿ.
ಪ್ರಣವನಾದವೇ ಮಂತ್ರ. ಇದರ ಸಂಕ್ಷಿಪ್ತ ವಿವರಣೆಯನ್ನು ಈ ರೀತಿ ಕೇಳಬಹುದು. ಏನಂತ? ಬಾಳಿನಲ್ಲಿ ಒಳಿತಾಗುವುದು ಕೆಡುಕಾಗುವುದು ಎಂಬುದನ್ನು ತಿಳಿಯಲು ಮಾರ್ಗದರ್ಶಕವಾಗುವ ವಿವೇಕವೇ ಗುರು. ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ ಇವು 3 ಪೂಜಾ ಮೂರ್ತಿಗಳು. ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವು ಪೂಜಾ ಸಾಮಗ್ರಿಗಳು. ಪಾದೋದಕ, ಪ್ರಸಾದ, ಸಿದ್ಧಿ ರೂಪವಾದ ಪೂಜಾ ಫಲಗಳು ಇವು ವೀರಶೈವ ದರ್ಶನಕಾರರ ವೈಜ್ಞಾನಿಕ ದೃಷ್ಟಿಗೆ ನಿದರ್ಶನವಾಗಿವೆ. ಇದು ಸ್ವಲ್ಪ ದೊಡ್ಡವರು PhD ಮಾಡಿದವರು ಬರೆದದ್ದವ. ಸುಮ್ಮ ಓದ್ಬೇಕು, ತಿಳಿದಷ್ಟು ತಿಳಿತು. ಇದು ವೀರಶೈವ ದರ್ಶನಕಾರರ ವೈಜ್ಞಾನಿಕ ದೃಷ್ಟಿಗೆ ನಿದರ್ಶನವಾಗಿದೆ. ಇಂತಹ ಈ ಅಷ್ಟಾವರಣಗಳ ಮಹಾತ್ಮೆಗಳನ್ನು ಮರಿತೋಂಟದಾರರು ಬಹಳ ಅರ್ಥಗರ್ಭಿತವಾಗಿ ಅನೇಕ ನಿದರ್ಶನಗಳೊಂದಿಗೆ ವಿವರಿಸಿದ್ದಾರೆ. ಅಷ್ಟಾವರಣದ ವಿಚಾರದಲ್ಲಿ ಮೈಲಾರ ಬಸವಲಿಂಗ ಶರಣರು ಈ ರೀತಿ ಹೇಳಿದ್ದಾರೆ. ಗುರು ಕೃಪೆಯ ಪಡೆದು ಇಷ್ಟಲಿಂಗ ಪೂಜೆಯ ಮಾಡಿ ಹರುಷದಿಂ ಜಂಗಮಾರ್ಚನೆಗೈದ ಬಳಿಕ ಅವರ ಚರಣ ತೀರ್ಥವ ಕೊಂಡು ಸುಪ್ರಸಾದವನ್ನು ಉಂಡು ಚಿದ್ಭಸಿತ ರುದ್ರಾಕ್ಷಯಂ ಅವರ ಚಿದಂಗ ಅಲಂಕರಿಸಿ ಪಂಚಾಕ್ಷರಿಯ ಸ್ಮರಿಸುವಿ ಪರಿಯೊಳ ಅಷ್ಟಾವರಣದಾಚೆಗೆ ಶರಣನಲ್ಲದೆ ಹರನಿಗಿಲ್ಲವಾದುದರಿಂದ ಹರನಿಂದ ಅಧಿಕ ಶರಣ ಅಂತ ಹೇಳಿದ್ರು. ಪರಮಾತ್ಮ ಸಹಿತ ಈ ರೀತಿ ಆಚರಣೆ ಮಾಡಂಗಿಲ್ಲ. ವೀರಶೈವನಾದವನು ಈ ರೀತಿ ಆಚರಣೆ ಮಾಡೋದ್ರಿಂದ ಪರಮಾತ್ಮನಿಗಿಂತ ಈ ಒಂದು ಭಕ್ತ ಬಹಳ ಅಧಿಕ ಅಂತ ಹೇಳ್ಯಾರ. ಅದಕ್ಕಿಲ್ಲಿ ಗುರು ಅನ್ನುವುದು ಒಂದು ವಿಚಾರವನ್ನ ಇವತ್ತು ತಿಳ್ಕೊಳ್ಳೋಣ. ಅಷ್ಟಾವರಣಗಳ ಪೈಕಿ ಅವರ ಪೀಠಿಕೆಯಲ್ಲಿ ಅವೆಲ್ಲ ಬರೆದಾರ. ನಾವೇನ್ ಮಾಡೋಣ, ಗುರು ಅನ್ನೋದು ಒಂದನ್ನ ಈಗ ತಿಳ್ಕೊಂಡು ನೆಕ್ಸ್ಟ್ ಲಿಂಗಕ್ಕೆ ನೆಕ್ಸ್ಟ್ ವೀಕ್ ಮಾಡೋಣ. ಒಂದೊಂದು ವಾರ ಒಂದೊಂದು. ಗುರು ಅನನುಭಾವಿಯಾದ ನವಶಿಷ್ಯನನ್ನ, ಏನೂ ಅನುಭವ ಇಲ್ಲದಂತ ಹೊಸದಾಗಿ ಬಂದಂತ ಶಿಷ್ಯ, ಒಟ್ಟು ಅಂತಿರಲ್ಲ ಶಿಷ್ಯ, ಆ ಶಿಷ್ಯನನ್ನ ವೀರಶೈವದ ಮಡಿಲೊಳಗೆ ಸೇರಿಸಿಕೊಳ್ಳಲು ವಿದ್ಯುಕ್ತವಾದ ದೀಕ್ಷೆಯನ್ನಿತ್ತು ಅವನಿಗೆ ಆಧ್ಯಾತ್ಮಿಕ ಹಾದಿಯನ್ನು ತೋರಿಸುವವನೇ ಗುರು. ವೀರಶೈವರಲ್ಲಿ ಗುರುವಿಗೆ ಹೆಚ್ಚಿನ ಪೂಜ್ಯ ಸ್ಥಾನವಿದೆ. ಭೌತ ದೇಹದ ಜನನಕ್ಕೆ ಕಾರಣರಾದ ತಂದೆ ತಾಯಿಗಳಿಗಿಂತಲೂ ಮಂತ್ರ ಶರೀರದ ಜನನಕ್ಕೆ ಕಾರಣನಾಗಿ ಆಧ್ಯಾತ್ಮಿಕ ಜೀವನ ನಡೆಸಲು ಕಾರಣನಾದ ಗುರುವಿಗೆ ವೀರಶೈವದಲ್ಲಿ ಶ್ರೇಷ್ಠ ಸ್ಥಾನವಿದೆ. ತಂದೆ ತಾಯಿ ಮಾಂಸಪಿಂಡ ಜನ್ಮ ಕೊಟ್ರ ಗುರು ಮಂತ್ರಪಿಂಡಕ್ಕೆ ಜನ್ಮ ಕೊಡ್ತಾನೆ. ಆತ್ಮವು ಪರಮಾತ್ಮನಲ್ಲಿ ಐಕ್ಯವಾಗಲು ಬೇಕಾಗುವ ಹಾದಿಯನ್ನು ತೋರಿಸುವ ಶ್ರೀ ಗುರುವೇ. ಅವನೇನಂತಂದ್ರ ಈ ತೋರಿಸುವವನಾಗಿರುವುದರಿಂದ ಆತ್ಮನಲ್ಲಿ ಈ ಆತ್ಮವು ಪರಮಾತ್ಮನಲ್ಲಿ ಐಕ್ಯವಾಗುವಲ್ ಬೇಕಾಗುವುದನ್ನು ತೋರಿಸುವ ಶ್ರೀ ಗುರು ಹೆಂಗದನಂತಂದ್ರ ಪರಶಿವನಿಗಿಂತಲೂ ಹೆಚ್ಚು ಭಕ್ತಿ ಗೌರವಗಳಿಗೆ ಅವನು ಅರ್ಹನಾಗಿರುತ್ತಾನೆ. ಹೆಂಗ ಹೇಳ್ತಾರ ನೋಡ್ರಿ ಅವ್ರು. ಗುರು ಗಾಡ್ ಈಸ್ ಗ್ರೇಟ್, ಗಾಡ್ ಈಸ್ ಗ್ರೇಟ್, ಬಟ್ ಗಾಡ್ ಈಸ್ ಗ್ರೇಟ್, ದೇರ್ ಇಸ್ ನೋ ಡೌಟ್. ದೇವರು ದೊಡ್ಡವನ, ಅಲ್ಲಿ ಏನು ಡೌಟ್ ಇಲ್ಲ. ಗಾಡ್ ಈಸ್ ಗ್ರೇಟ್, ದೇರ್ ಇಸ್ ನೋ ಡೌಟ್, ಬಟ್ ಗುರು ಈಸ್ ಗ್ರೇಟರ್ ದ್ಯಾನ್ ಗಾಡ್.
ಆದರೆ ಗುರು ಏನದನ ಆ ದೇವರಿಗಿಂತ ದೊಡ್ಡವದನ. ಬಿಕಾಸ್ ಯಾಕೆಂದರೆ ಹಿ ಶೋಸ್ ಪಾತ್ ಟು ದಿ ಗಾಡ್. ಅವನು ದೇವರಲ್ಲಿ ಹೋಗಿ ಯಾವ ರೀತಿ ದೇವರ ನೆರೆಯುವುದು, ದೇವರಲ್ಲಿ ಬೆರೆಯುವುದು, ದೇವರ ಸ್ವರೂಪ ತಾನೇ ಆಗುವುದು, ದೇವರತ್ತ ಹರಿಯುವುದು ಏನೇನದಲ್ಲ ಇದೆಲ್ಲ ಅವನು ಕಲಿಸ್ತಾನಲ್ಲ. ಅದಕ್ಕೆ ಗುರುನೇ ಆ ದೇವರಿಗಿಂತ ಶ್ರೇಷ್ಠದನ ಅಂತ. ಗುರು ಇದ್ದಿದ್ದಿಲ್ಲ ಅಂತಂದ್ರೆ ದೇವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಗುರುನೇ ಗ್ರೇಟ್ ಅಂತೇಳಿ ಪರಶಿವನಿಗಿಂತಲೂ ಹೆಚ್ಚಿನ ಭಕ್ತಿ ಗೌರವಗಳಿಗೆ ಆತ ಅರ್ಹನಾಗಿದ್ದಾನೆ. ವೀರಶೈವ ಗುರು ಅಂತಂದ್ರೆ ಬಹಳ ಶ್ರೇಷ್ಠದನ. ಸ್ವಲ್ಪದರಲ್ಲಿ ಹೇಳುವುದಾದರೆ ವೀರಶೈವದಲ್ಲಿ ಗುರುವಿಗೆ ಸ್ಥಾನ ಅಸದೃಶವಾದದ್ದು. ಅದರಂತ ದೊಡ್ಡ ಗೌರವ, ದೊಡ್ಡ ಮರ್ಯಾದೆ ಬೇರೆ ಯಾವ ಗುರುಗಳಿಗೆ ಅಷ್ಟು ದೊಡ್ಡ ಗೌರವ ಇಲ್ಲ. ಹೆಂಗ್ರಿ ಇದು? ಬೇರೆ ಬೇರೆಯವರು ಬರೀ ನೀವೇ ಗುರುಗಳಾಗಿರ್ಬೇಕೇನು? ನಾವು ಗುರುಗಳಾಗ್ತೀವಿ, ನಾವು ಗುರುಗಳು ಮಾಡ್ಕೋತೀವಿ ಅಂತೇಳಿ ಯಾರು ಬೇಕು ಅವ್ರು ಗುರುಗಳು ಮಾಡ್ಕೊಂಡಾಗ ಆ ಗುರುಗಳ ಪರಿಸ್ಥಿತಿ ಏನಾಗಿದೆ ನೋಡಿರ ಈಗ. ಗುರುಗಳ ಪರಿಸ್ಥಿತಿ, ಗುರುಗಳದೆಲ್ಲ ಶಿಷ್ಯರ ಪರಿಸ್ಥಿತಿ. ಅಲ್ಲಿ ಆಧ್ಯಾತ್ಮ ಸಾಧನೆ ಮಾಡೋದ್ರ ಬದಲಿ ಏನ್ ಮಾಡ್ಲಕತ್ತಾರ? ರೊಕ್ಕ ರೂಪಾಯಿ ಆಸ್ತಿ ಪಾಸ್ತಿ ಗುದ್ದಾಡ್ಲಕತ್ತಾರ. ಅವ ಆಟ ರೊಕ್ಕ ತಗೊಂಡ, ಇವ ಈಟ್ ರೊಕ್ಕ ತಗೊಂಡ, ಅವ ಆಸ್ತಿ ಹೊಡೆದ, ಇವ ಆಸ್ತಿ ಹೊಡೆದ. ಇದು ಗುರು ಶಿಷ್ಯರ ನಡ್ಬರ್ಕ್ ನಡಿಬೇಕಾದಂತ ಕಚ್ಚಾಟ. ಇದು ಯೋಗ್ಯನಾ ಇದು? ಸಮಾಜದಲ್ಲಿ ಗುರುವು ಪೂಜ್ಯ ವ್ಯಕ್ತಿ ಆಗಿದ್ದಾನೆ. ಗುರು ಶಬ್ದಕ್ಕೆ ಆಚಾರ್ಯ, ದೇಶಿಕ, ಆರಾಧ್ಯ, ಶಿಕ್ಷಕ, ಉಪನ್ಯಾಸಕ ಎಂಬ ಪರ್ಯಾಯ ನಾಮಗಳು. ಅಷ್ಟಾವರಣದಲ್ಲಿ ಗುರುವಿಗೆ ಪ್ರಥಮ ಸ್ಥಾನ ಸಂದಿದೆ. ಸರಿ ತಪ್ಪುಗಳನ್ನು ತೋರಿಸಿ ಶಿಷ್ಯನ ಉದ್ಧಾರ ಮಾಡುವ ಶಕ್ತಿ ಎಂದರೆ ಗುರು. ಗುರುವಿನ ಕರುಣೆ ಇಲ್ಲದಿದ್ದರೆ ಆತ್ಮ ವಿಕಾಸವಾಗದು. ಅರಿತರೆ ಶರಣ, ಮರೆತರೆ ಮಾನವ ಎಂಬ ಶರಣರ ಉಕ್ತಿಯಂತೆ ಮನುಷ್ಯನಿಗೆ ಅರಿವು ನೀಡಿ ಶರಣನನ್ನಾಗಿಸುವ ಗುರು ಅವನಿಗೆ ಮುಕ್ತಿ ಮಾರ್ಗವನ್ನು ತೋರಿಸುತ್ತಾನೆ. ನ ಗುರುರೋಧಿಕಂ ನಾಸ್ತಿ ತತ್ವಂ ಗುರೋ ಪರಂ ಅಂತಂದ್ರ ಈ ಒಂದು ಆಗಮ ವಾಕ್ಯ, ಶಿವಾಗಮದೊಳಗಿಂದ ವಾಕ್ಯ ಇದು. ಇಲ್ಲಿ ಗುರುವಿನ ಮಹತ್ವವನ್ನು ತಿಳಿಸುತ್ತದೆ. ಗುರುವು ಶಿಷ್ಯನಿಗೆ ಶಿವದೀಕ್ಷಾ ಸಂಸ್ಕಾರ ಪೂರ್ವಕವಾಗಿ ಅವನ ಅರಿವಿನ ಕುರುಹಾಗಿ, ಅಂದ್ರೆ ಶಿಷ್ಯನ ಅರಿವಿನ ಕುರುಹಾಗಿ ಇಷ್ಟಲಿಂಗ ಧಾರಣೆ ಮಾಡಿ ಅವನ ಅಂಗಗುಣಗಳನ್ನು ಕಳೆದು ಲಿಂಗ ಗುಣಗಳನ್ನು ಅಳವಡಿಸಿಕೊಳ್ಳುವಂತೆ ಮಾಡುತ್ತಾನೆ. ತ್ಯಾಗಾಂಗ, ಭೋಗಾಂಗ, ಯೋಗಾಂಗಗಳನ್ನು ಕಳೆದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನಾಗಿ ಮಾಡಿಕೊಡ್ತಾನೆ. ಗುರುವು ತ್ರಿಕರಣಗಳಲ್ಲಿರುವ ಮಲವನ್ನು ತೊಳೆಯುವ ತಿಳಿ ಜಲ ಎನ್ನುತ್ತಾರೆ ಪಂಡಿತ್ ವೈ ನಾಗೇಶ ಶಾಸ್ತ್ರಿಗಳು. ಆ ಶಿಷ್ಯನಲ್ಲಿರುವಂತಹ ಮಲತ್ರಯಗಳನ್ನು ತೊಳೆದು ಶುದ್ಧ ಮಾಡುವಂತಹ ಒಂದು ಶುದ್ಧ ಜಲ, ಶ್ರೇಷ್ಠ ಜಲ ಗುರು ಅಂತ ಹೇಳ್ತಾರೆ. ಹುಟ್ಟಿನಿಂದ ಸಾಯುವವರೆಗೆ ಮಾನವನಿಗೆ ಗುರುವಿನ ಅಗತ್ಯ ಇದ್ದೇ ಇರುತ್ತದೆ. ಮೊದಲು ಪ್ರಕೃತಿ ಗುರುವಾಗಿ ಸ್ವಾಭಾವಿಕ ಅಂಗಚೇಷ್ಟೆಗಳನ್ನು ಕಲಿಸುತ್ತದೆ. ಅನಂತರ ತಾಯಿ ಗುರುವಾಗಿ ಮಾತು ಕಲಿಸುತ್ತಾಳೆ.
ತಂದೆಯು ಗುರುವಾಗಿ ಕೆಲಸವನ್ನು ಕಲಿಸುತ್ತಾನೆ. ಬಳಿಕ ಶಿಕ್ಷಕನು ಗುರುವಾಗಿ ಬುದ್ಧಿ ಕಲಿಸುತ್ತಾನೆ. ಕೊನೆಗೆ ಆಧ್ಯಾತ್ಮ ಗುರುವು ಆತ್ಮೋದ್ಧಾರದ ಮಾರ್ಗವನ್ನು ಬೋಧಿಸುತ್ತಾನೆ. ಆದ್ದರಿಂದ ಗುರುಗಳಿಗೆ ಹೋಲಿಸಲು ತಕ್ಕ ವಸ್ತುಗಳೇ ಇಲ್ಲ. ಇಂತಹ ಈ ಗುರುವಿನ ಮಹತ್ವವನ್ನು ಮರಿತೋಂಟದಾರರು ವಿಸ್ತೃತವಾಗಿ ವಿಮರ್ಶಿಸಿದ್ದಾರೆ. ಯಾರ್ಯಾರು ಗುರುಗಳು ಬರ್ತಾರ? ಫಸ್ಟಿಗೆ ಪ್ರಕೃತಿ ಗುರು, ನೆಕ್ಸ್ಟ್ ತಾಯಿ ಗುರು, ಮುಂದೆ ತಂದೆ ಗುರು, ಆಮೇಲೆ ಶಿಕ್ಷಕ ಗುರು, ಕೊನೆಗೆ ಆಧ್ಯಾತ್ಮ ಗುರು. ಆಧ್ಯಾತ್ಮ ಗುರು ಕೊನೆಗ ಏನು? ಅರಿವೆ ಗುರು ಕೊನೆಗೆ. ಆಧ್ಯಾತ್ಮಿಕ ಜ್ಞಾನ ಬೋಧಿಸುವ ಗುರು ಲಾಸ್ಟ್ ಬಟ್ ಒನ್, ಬಟ್ ಅರಿವೇ ಗುರು ಕೊನೆಗೆ. ಅದಕ್ಕಿಂತ ಮೀರಿ ಮತ್ತೇನದು? ಅಹಂ ಬ್ರಹ್ಮಾಸ್ಮಿಯನ್ನ ಅರಿವು ವೃತ್ತಿ ತಯಾರಾಯ್ತು ಅಂತಂದ್ರ ಆ ವೃತ್ತಿನೇ ಗುರು ನಿಮಗೆ. ಆದ್ದರಿಂದ ಗುರುಗಳಿಗೆ ಹೋಲಿಸಲು ತಕ್ಕ ವಸ್ತುಗಳೇ ಇಲ್ಲ. ಇಂಥ ಗುರುವಿನ ಮಹತ್ವವನ್ನು ಮರಿತೋಂಟದಾರರು ವಿಸ್ತೃತವಾಗಿ ವಿಮರ್ಶಿಸಿದ್ದಾರೆ. ಮರಿತೋಂಟದಾರರು ಬರೆದ ಸಾಹಿತ್ಯವನ್ನ ಇವರು ಏನ್ ಮಾಡ್ಯಾರ? ಬರೆದು ಇಟ್ಟು ಹೋಗ್ಬಿಟ್ಟಾರ ಅವರು. ಮರಿತೋಂಟದಾರ ಶಿವಾಚಾರ್ಯರು ಅದನ್ನ ಇವರು ಸಂಶೋಧನೆ ಮಾಡಿ ಪ್ರಿಂಟ್ ಮಾಡಿ ಪ್ರಕಾಶನಗೊಳಿಸ್ಯಾರ. ಯಾರು? ಡಾಕ್ಟರ್ B.P. ಷಡಕ್ಷರಿ ಗುರುಗಳು. ಇವರು ಶಿವಯೋಗಿಗಳೇ. ಒಂದು ಏನಪ್ಪ ಅಂತಂದ್ರೆ ಸಂಸ್ಕೃತ ಪ್ರೊಫೆಸರ್, ಮೈಸೂರು ಯೂನಿವರ್ಸಿಟಿ. ಅವ್ರದ್ದು ಬುಕ್ ಇದು ಬರೆದಾರ. ಈ ಬುಕ್ ತರಿಸ್ಕೋರಿ ಅಂತ ಹೇಳಿನಿ. ಎಸ್ ಮಂದಿ ತರಿಸ್ಕೊಂಡಿರಿ? ಅಡ್ರೆಸ್ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. 225 ರೂಪಾಯಿ ಅದ. ಅದು ರೇಟ್ ಕನ್ಸೆಷನ್ ಮಾಡ್ತಾರ. ಏನ್ ಕನ್ಸೆಷನ್ ಮಾಡಿ ಕಡಿಮೆ ರೊಕ್ಕ ತಗೋತಾರ. ಬುಕ್ ತರಿಸ್ಕೊಳ್ರಿ. ಇದು ತತ್ವಜ್ಞಾನ ಬಹಳ ಚಂದದ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಬಗ್ಗೆ ಎಷ್ಟು ಡೀಟೇಲ್ ಬರೆದಾರ, ಎಷ್ಟು ಚಂದದ ಅನ್ನೋದು ನಿಮಗೆ ಗೊತ್ತಾಗೋದಕ್ಕೆ ಇದು ಹೇಳಕತ್ತೇನೆ. ಲಿಂಗಾಂಗ ಸಾಮರಸ್ಯ ರೂಪವಾದ ಶಿವಾದ್ವೈತ ಸಿದ್ಧಿಯನ್ನ ಗುರುವಿನಿಂದ ಪಡೆಯಬೇಕಾಗಿರುವುದರಿಂದ ಮೊದಲು ಶಿಷ್ಯನು ಗುರುವಿನ ಸೇವೆಯನ್ನು ಮಾಡಬೇಕು. ಗುರುವಿನ ಸೇವೆ ಮಾಡಬೇಕು. ಇದು ಮಂಡಕ ಉಪನಿಷತ್ತಿನಲ್ಲಿ ಹೇಳಿದೆ. ಮತ್ತೆ ದೇವರಲ್ಲಿ ಯಾವನು ಭಕ್ತಿಯನ್ನಿರಿಸುತ್ತಾನೆಯೋ, ಇದು ಮುಂಡಕೋಪನಿಷತ್ತಿನ ಶ್ಲೋಕ ಅದ. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾನ್ಮಯಸ್ಮಯ ಕೃತಃ ಕೃತೇನ ತದ್ವಿಜ್ಞಾನ ನಾರ್ಥ ಸ ಗುರುಮೇ ವಾಭಿ ಗಚ್ಚತಿ ಸಮೀಪ್ತವಾಣಿ ಶ್ರೇತ್ರಿಯಂ ಬ್ರಹ್ಮನಿಷ್ಠ. ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಹಿಂದಿದಾಗ ಬರ್ದಾರಿದು. ಏನ್ ಹಿಂಗನ್ನದ ಇದರ ವಿಶ್ಲೇಷಣೆ ಕೆಳಗೆ ಬರ್ದಾರ. ಮುಂಡಕೋಪನಿಷತ್ತಲ್ಲಿ ಹೇಳಲ್ಪಟ್ಟಿರುತ್ತದೆ, ದೇವರಲ್ಲಿ ಯಾರು ಭಕ್ತಿಯನ್ನಿರಿಸುತ್ತೇವೆಯೋ ಆ ಭಕ್ತಿಯನ್ನು ಗುರುವಿನಲ್ಲಿ ಇರಿಸಬೇಕೆಂದು ಏನ್ ಮಾಡ್ಲಕತ್ತಾರ? ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಹೇಳ್ತಾರ. ಗುರುವಿನ ಸೇವೆ ಮಾಡಬೇಕು ಅಂತ ಮುಂಡಕ ಉಪನಿಷತ್ ಹೇಳಿದ್ರೆ, ದೇವರಲ್ಲಿ ಯಾವ ಭಕ್ತಿಯನ್ನಿಟ್ಟಿರಿ ಅದೇ ಭಕ್ತಿಯನ್ನ ಗುರುವಿನಲ್ಲಿ ಇಡಬೇಕು ಅಂತ. ಇಲ್ಲೊಂದು ಗುಡಿ ಅದ ರಾಯಚೂರಾಗ, ರಾಜಮಾತಾ ಗುಡಿ ಅಂತೇಳಿ. ಆಂಧ್ರದ ಗುರು ಮಾತಾ, ಆಂಧ್ರದ ಗುರು ಮಾತಾ ಗುಡಿ ಹೆಂಗ್ ಕಟ್ಸ್ಯಾಳ ಅಂದ್ರ 2 ಗರ್ಭಗುಡಿಗಳು ಪಕ್ಕ ಪಕ್ಕದಲ್ಲಿ ಕಟ್ಸ್ಯಾಳ. ದೊಡ್ಡ ಅಂಗಳದಾಗ ಒಂದು ಗುಡಿ ಒಳಗ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಕೆತ್ತಾಳ, ವೆಂಕಟರಮಣನ ಗುಡಿ ಮಾಡ್ಯಾಳ. ಇನ್ನ ಒಂದು ಗುಡಿ ಒಳಗ ಯಾವ ದೇವ್ರ ಮೂರ್ತಿ ಮಾಡ್ಯಾಳ?
ಒಂದು ಗುಡಿ ಒಳಗ ವೆಂಕಟೇಶ್ವರ ಸ್ವಾಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿದು ಮೂರ್ತಿ ಮಾಡಿಸಳ. ಇನ್ನ ಒಂದು ಗುಡಿಯಾಗ ಯಾವ ದೇವ್ರ ಮೂರ್ತಿ ಮಾಡಳ? ಯಾರು ಮಾಡಿರ್ಬೇಕು ನಿಮಗೆ ಗೊತ್ತು. ನಮ್ಗೆ ಕೇಳಿದ್ರೆ ನಾವೇನು ಹೇಳ, ಮತ್ ನೀವ್ ಅಂತೀರಿ. ನಿಮ್ಗೆ ಏನ್ ಅನಿಸ್ತದ ಹೇಳ್ರಿ ಒಂದಿಟ್ಟು. ಯಾವ ದೇವ್ರ ಮೂರ್ತಿ ಇರ್ಬೋದು ಇನ್ನೊಂದು ಗುಡಿಯಾಗ? ಅದಿರ ಇಲ್ಲ, ಗೊತ್ತಾಗ್ತದ ಇಲ್ಲ. ಕೇಳಿದ್ದು ಕೇಳಕತ್ತೀರ ಏನ್ ಗಪ್ ಮಕ್ಕೊಂಡಿರ? ಏನ್ ಮಾಡಕತ್ತೀರ? ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲ, ತಂದೆ ಮೂರ್ತಿ ಕೆಚ್ಚಾಳ. ವೆಂಕಟರಮಣನಷ್ಟೇ ಎತ್ತರ, ವೆಂಕಟರಮಣನಷ್ಟೇ ಭವ್ಯವಾದ ತನ್ನ ಮೂರ್ತಿ ಕೆಚ್ಚಳಕ್ಕೆ ಅಮ್ಮ. ಎಷ್ಟು ಧೈರ್ಯ! ಏನ್ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಹೆಂಗ ಇರ್ಬೇಕದು. ತಂದೆ ಮೂರ್ತಿ ಕೆಚ್ಚಾಳ. ತಂದೆ ಮೂರ್ತಿ ಕೆತ್ತಿಸಿ ಅದಕ್ಕೊಂದು ಪೂಜಾರಿ ಇಟ್ಟಾಳ, ಇದಕ್ಕೊಂದು ಪೂಜಾರಿ ಇಟ್ಟಾಳ. ಮತ್ತೆ ವರ್ಷಿಗೊಮ್ಮೆ ಜಾತ್ರೆ ಮಾಡ್ಲಕ್ ಬರ್ತಾಳ. ಅಲ್ಲಿ ವೆಂಕಟರಮಣನ ಪೂಜಾಕ್ಕೆ ಹೋಗಿ ಅಲ್ಲಿ ಯಜ್ಞ ಮಾಡಿ, ಅಲ್ಲಿ ನೈವೇದ್ಯ ಮಾಡಿ, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾಳ, ಅಲ್ಲಿ ಮಂಗಳಾರತಿ ಮಾಡಿಸ್ತಾಳ. ಮತ್ತ ಬಗಲಂದ ರೂಮ್ನಾಗ ತಂದ ಮೂರ್ತಿ ಅದಲ್ಲ, ಆ ಮೂರ್ತಿಗೂ ನೈವೇದ್ಯ ಯಜ್ಞ ಹೋಮ ಹವನ ಎಲ್ಲ ಮಾಡಿ, ಅಲ್ಲಿ ಆ ಮೂರ್ತಿಗೆ ನಮಸ್ಕಾರ ಮಾಡಿ, ಅಲ್ಲಿ ಮಂಗಳಾರತಿ ಸ್ವೀಕಾರ ಮಾಡಿ, ಅಲ್ಲಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ತಾಳ. ಇದಕ್ಕೇನಂತೀರಿ? ಅದಕ್ಕೆ ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಏನ್ ಹೇಳಕತ್ತಾರ? ದೇವರಲ್ಲಿ ಯಾವ ಭಕ್ತಿಯನ್ನು ಇರಿಸುತ್ತೇವೆಯೋ ಅದೇ ಭಕ್ತಿಯನ್ನು ಗುರುವಿನಲ್ಲಿ ಇರಿಸಬೇಕೆಂದು ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಹೇಳಿ ಗುರುವಿನ ಮಹತ್ವವನ್ನ ಕೊಟ್ಟಿರುತ್ತಾರೆ. ಭಕ್ತರೇ ಮಾಡ್ಯಾರ, ತಾ ಮಾಡಿಲ್ಲ, ಭಕ್ತರೇ ಮಾಡ್ಯಾರ. ಮತ್ತ ಹಾಕಿದ್ವಿ ಆಕೆ ರೊಕ್ಕ ತನ್ನ ಕೈಲಿ ಸರ್, ಭಕ್ತರು ರೊಕ್ಕ ಹಾಕಿ ಕಟ್ತಾರ. ಪ್ಲಾನ್ ಹಾಕಿದೇ ಇರ್ತದೆ. ಮತ್ತ ಗುರುವಿಗೆ ದೇವರಿಗೆ ಏನು ನೀವು ಗೌರವ ಕೊಡ್ತೀರಿ ಆ ಗೌರವ ನಿಮ್ಮ ಗುರುವಿಗೂ ಕೊಡಬೇಕು ಅನ್ನೋ ತತ್ವ. ದೇವರಲ್ಲಿ ಯಾವ ಭಕ್ತಿಯನ್ನು ಇರಿಸಿರಿ ವೆಂಕಟೇಶ್ವರ ಸ್ವಾಮಿಯಲ್ಲಿ, ನಿಮ್ಗ ನಾನು ವೆಂಕಟೇಶ್ವರ ಸ್ವಾಮಿಗೆ ಹೆಂಗ ಉಪಚಾರ ಮಾಡಬೇಕು ಅಂತೇಳಿ ನಾನು ನಿಮಗೆ ಕಲಿಸಿನಲ್ಲ, ನಾನು ನಿನ್ನ ಗುರು ಅದೀನಿ, ನನಗೂ ಅಷ್ಟೇ ಸಮಾನವಾದ ಗೌರವ ಕೊಡು ಅಷ್ಟೇ. ಉಪನಿಷತ್ತಿನ ಪ್ರಕಾರ ಇಲ್ಲಿ ಹೇಳಕತ್ತಾರಲ್ಲ, ಯಾವ ದೇವರಲ್ಲಿ ಭಕ್ತಿಯನ್ನು ಇರಿಸುತ್ತೇವೆಯೋ ಅದೇ ಭಕ್ತಿಯನ್ನು ಗುರುವಿನಲ್ಲಿ ಇರಿಸಬೇಕು ಎಂದು ಶ್ವೇತಾಶ್ವರ ಉಪನಿಷತ್ತು ಹೇಳುತ್ತಿದೆ. ಗುರುವಿನ ಮಹತ್ವವನ್ನ ಪರಮಾತ್ಮನ ಮಹತ್ವಕ್ಕೆ ಸಮಾನ ಮಾಡ್ಯಾರ. ವೀರಶೈವ ಧರ್ಮದೊಳಗ ಆ ಪರಮಾತ್ಮನಕ್ಕಿಂತ ಎತ್ತರದ ಸ್ಥಾನ ಗುರುವಿಗ. ಏನ್ ಮಾಡ್ತೀರಿ? ಸರಿ ತಪ್ಪ ಅಂತಂದ್ರೆ ಇದು ಉಪನಿಷತ್ ಪ್ರಕಾರ ಅದ. ಸಮಾಧಾನ ಆಗ್ಲಿಲ್ಲಲ್ಲ ಈ ಮಾತು ಕೇಳಿ? ಶಿಷ್ಯರೇ ಮತ್ತೆ ಎಲ್ಲರೂ ಕೂಡ ರೊಕ್ಕ ಕೊಟ್ಟು ಕೆತ್ತಿರ್ತಾರ. ಶಿಷ್ಯ ಗುರು ಎಲ್ಲರೂ ಕೂಡೆ ಗುಡಿ ಕಟ್ತಾರ, ಕೂಡೆ ಜಾತ್ರೆ ಮಾಡ್ತಾರ. ಗುಡಿ ಕಟ್ಟಮ್ಮಂದ್ರೆ ಏನ್ ಕಟ್ಟಮ್ಮ ಗುರುಗಳು ಕೇಳಾರ್ದೆ ಮಾಡ್ತಾರ ಅವರು. ಶಿಷ್ಯರು ಗುರುಗಳು ಎಲ್ಲರೂ ಕೂಡೆ ಮಾಡ್ತಾರ. ಎಲ್ಲರೂ ಒಂದೇ. ಈ ಗುಡಿ ಕಟ್ಲಕ್ಕ ಗುರುಗಳು ಕೇಳಾರ್ದೆ ಗುಡಿ ಕಟ್ತಾರ. ಹೆಂಗ್ ಕಟ್ಟಮ್ಮ ಗುಡಿ ಅಂತ ಕೇಳಿದ್ರೆ ಹಿಂಗ್ ಕಟ್ಬೇಕಂತ ಹೇಳ್ತಾರ. ಒಂದು ಗುಡಿ ನಂದು ಕಟ್ರಿ, ಒಂದು ಗುಡಿ ವೆಂಕಟೇಶಂದು ಕಟ್ರಿ ಅಂತಾನೆ ಹೇಳಿರ್ತಾವ.
ಅದಕ್ಕೆ ಅವ್ರ ಆಜು ಬಾಜು ಮನಿಗಳದಾವ ಕೆಲವೊಂದು. ಆ ಮನಿಗೆ ಹೋಗಿ ಯಾವಾಗಾರ ರಾಜಮಾತಾ ಗುಡಿಗೆ ಹೋಗ್ತೀರಾ ಇಲ್ಲ ಕೇಳ್ತಿರ್ತೀನಿ ನಾ. ಯಾ ರಾಜಮಾತಾ ಗುಡಿ ರೀ, ಆಕಿದ ಯಾ ಧೈರ್ಯ, ಗುರುತ್ವಕ್ಕೆ ಏರ್ಬೇಕಷ್ಟೇ ಹೊರತು ದೈವತ್ವಕ್ಕೆ ಏರ್ತಾರನ್ರಿ ಎಲ್ಲರೇ. ಅದೇ ಮತ್ತೆ ಹೋದ್ಮೇಲೆ ಕಟ್ಸಿದ್ರೆ ಅವ್ರಿಗೆ ಏನು ಉಪಯೋಗ ಆಗ್ತದ? ಬದುಕಿರೋದ್ರಾಗೆ ಕಟ್ಸಿದ್ರೆ ಒಂದಿಟ ನೋಡಿ ಸಂತೋಷ ಪಡ್ತಾರೆ. ಸತ್ತೋದ್ಮೇಲೆ ಮೂರ್ತಿ ಮಾಡಿ ಇಟ್ರಿ ಅದಕ್ಕೆ ಬರ್ತದ. ಅವ್ರ ಅಭಿಮಾನ ವ್ಯಕ್ತಪಡಿಸ್ಬೇಕಾದ್ರ ಬದುಕಿರೋದ್ರಾಗೆ ಅಭಿಮಾನ ವ್ಯಕ್ತಪಡಿಸ್ಬೇಕು. ಈಗ ನೋಡಿ ರಾಯಚೂರಾಗ ದಿಕ್ಕಿಲ್ದಂಗೆ ಹೆಂಗ್ ಕೂತೀವಿ ನಾವು, ಹೊರ ಒದರ್ಕೋತ. ಒಬ್ಬರ ಬರ್ತೀರ ನೋಡ್ತೀರ, ಸತ್ತ ಮೇಲೆ ಎಲ್ಲರೂ ಬರ್ತೀರ ಹಾರ ಹಿಡ್ಕೊಂಡು. ಅವಾಗ ನನಗೇನ್ ಗೊತ್ತಾಗ್ತದೆ? ಅದೇ ಶರೀರ ಆದ್ಮೇಲೆ ಎಲ್ಲರೂ ಗೌರವ ಕೊಡೋ ಪದ್ಧತಿ ಅದಲ್ಲ, ಆ ಪದ್ಧತಿ ಬಿಟ್ಟು ಏನ್ ಮಾಡ್ಯಾರ, ಬಸವಾದಿ ಶರಣರ ಕಾಲದೊಳಗೂ ಅವ್ರು ಏನ್ ಮಾಡಿದ್ರು, ಬದುಕಿರುವಾಗಲೇ ಗೌರವ ಕೊಡೋದು ಕಲಿಸಿದ್ರು. ಅವ್ರು ಸತ್ತ ಮೇಲೆ ಶರೀರ ಮಣ್ಣು ಮಾಡಿ ಸಮಾಧಿ ಕಟ್ಟೋದಕ್ಕಿಂತ ಬದುಕಿರೋದ್ರಾಗೆ ಒಬ್ರಿಗೊಬ್ರು ಗೌರವ ಕೊಡ್ರಿ, ಪ್ರೀತಿ ಮಾಡ್ರಿ. ರಾಜ ಬಹಳ ಚಲೋ ರಾಜ ಇದ್ನಂತ. ಎಲ್ಲರೂ ಕೂಡಿ ಮೂರ್ತಿ ಕೆತ್ತಿಸ್ಬಿಟ್ರಂತ, ಬೆಟ್ಟದ ಮೇಲೆ ಕೆತ್ತಿಸಿ ರಾಜನ ಮೂರ್ತಿ ನಿಂದಿರ್ಸ್ಬಿಟ್ರಂತ. ಚಲೋ ರಾಜ ಇದ್ಮೇಲೆ ಮತ್ತೆ ಏನ್ ಮಾಡ್ತಾರೆ ಭಕ್ತರೆಲ್ಲರೂ ಕೂಡಿ ಮೂರ್ತಿ ಕೆತ್ತಿಸಿ ಬೆಟ್ಟದ ಮೇಲೆ ನಿಂದಿರ್ಸಿದ್ರಂತ. ರಾಜಾಗ ಹೇಳಿದ್ರು ಬರ್ರಿ ಅದು ಓಪನಿಂಗ್ ದಿವಸ ಅಂತ. ರಾಜಾಗ ಅನುಕೂಲ ಆಗಲಿಲ್ಲ, ಹೋಗಲಿಲ್ಲ. ಮೂರ್ತಿ ಕೆತ್ತಿಸಿವಿ ನಿಮ್ದು ಅಂತ ಹೇಳಿದ್ರು. ಆದ್ರೆ ಅದು ನನ್ನ ಮೂರ್ತಿ, ನಾನು ಹೆಂಗ್ ಹೋಗ್ಬೇಕು, ಹಗಲತ್ತು ಹೋಗಿ ನೋಡ್ಲಿಕ್ಕೆ ಚಂದ ಅನ್ಸಲ್ಲ ಅಂತ ರಾಜಾಗ ಸ್ವಲ್ಪ ಸಂಕೋಚ ಇರ್ತದ. ಮಧ್ಯರಾತ್ರಿ ಹುಣ್ಣಿಮೆ ದಿವಸ ಬೆಳದಿಂಗಳದಾಗ ಹೋಗ್ಬಿಡ್ತಾನ. ಹೋಗಿ ಬೆಟ್ಟ ಏರಿ 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 ಹೋಗಿ ಆ ಮೂರ್ತಿ ನೋಡ್ತಾನ. ಒಳ್ಳೆ ಬೆಳದಿಂಗಳದಾಗ ಮಾರ್ಬಲ್ ಸ್ಟೋನ್ ಕೆತ್ತಿ ಬಿಟ್ಟಾರ. ಎಂತ ಭವ್ಯ ಮೂರ್ತಿ, ರಾತ್ರಿನೇ ಇಷ್ಟು ಚಂದ ಕಾಣಿಸ್ತದ, ಹಗಲತ್ ಹೆಂಗ್ ಕಾಣ್ತಿರ್ಬೇಕಪ್ಪ ಇದು ಮೂರ್ತಿ ಅಂತ ಹೇಳಿ ಅದ್ರ ಮೇಲೆ ಕೈ ಆಡಿಸ್ಲಕತ್ತಿರ್ತಾನ. ಅವಾಗ ಒಂದ್ ಸೌಂಡ್ ಬರ್ತದ, ಮಹಾರಾಜ ಅಂತ. ಯಾರಪ್ಪ, ಯಾರಾಗಿರಿ, ಇಲ್ಲಿ ಯಾರು ಇಲ್ಲ ಬಂದ್ರೆ ಯಾರಿಲ್ಲ, ನಿನ್ನ ಕಾಲು ಕೆಳಗೆ ಏನು ನಿಂತಿದೆಲ್ಲ ಆ ಸ್ಟೆಪ್ ನಾನು ಮೆಟ್ಟಿಲು ಕಲ್ಲು ನಾ ಮಾತಾಡ್ಲಕತ್ತೀನಿ. ಏನ್ ನಿಂದೇನು ಮತ್ತ ಮೆಟ್ಟಿಲು ಕಲ್ಲು ಏನ್ ಮಾತಾಡ್ತೀನಿ ನೀನು? ನಾನು ಬೇರೆ ಯಾರು ಅಲ್ಲ, ನಿನಕಿಂತ ಮೊದಲನ ರಾಜನ ಮೂರ್ತಿ. ನಾನು ನಿನ್ನ ಮೂರ್ತಿಯನ್ನು ನಿಂದಿರ್ಸಿದ್ರಲ್ಲ ಆ ಜಾಗದಾಗ ನನ್ನ ಮೂರ್ತಿ ಇತ್ತು. ನಿನ್ನ ಮೂರ್ತಿ ತಂದು ನಿಂದಿರ್ಸಿದ ಮೇಲೆ ನನ್ನ ಮೂರ್ತಿ ಅಡ್ಡ ಹಾಕ್ಯಾರ. ನನ್ನ ಮೂರ್ತಿ ತುಳಿದು ನಿನ್ನ ಮೂರ್ತಿ ನೋಡಕ್ ಬರಂಗ ಮಾಡಿಬಿಟ್ಟಾರ. ಹಿಂಗಾಗಿ ನೀ ಬಾಳ ಅಭಿಮಾನ ಪಡ್ಬೇಡ, ಆ ಮೂರ್ತಿ ಮೇಲೆ ಕೈ ಆಡಿಸಿ ಖುಷಿ ಪಡ್ಬೇಡ. ಮುಂದಿನೊಬ್ಬ ಯಾವರ ರಾಜ ಬಂದನಂದ್ರ ನಿನ್ನ ಮೂರ್ತಿನೂ ಅಡ್ಡ ಹಾಕಿ ಇನ್ನೊಬ್ಬನ ಮೂರ್ತಿ ನಿಂದಿರಿಸ್ತಾರ. ಮೂರ್ತಿ ಆಟನೇ ಹಿಂಗೆ. ಅದಕ್ಕೆ ಇಲ್ಲಿ ಯಾರ್ದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಗುರು ನಾನಾ ವಿಧ ಸಂಶಯಗಳೆಂಬ ಆಳವಾದ ಸಮುದ್ರವನ್ನು ದಾಟಿಸುವುದಕ್ಕೆ ತಕ್ಕ ಉಪಾಯವನ್ನು ಬೋಧಿಸುವವನಾಗಿಯೂ ಜ್ಞಾನ ಸ್ವರೂಪನು ತಾನಾಗಿರುವುದರಿಂದ ಪರಶಿವ ಸ್ವರೂಪನಾಗಿರುತ್ತಾನೆ. ಒಂದೊಂದು ವಾಕ್ಯನೂ ಬಹಳ ಏನದವ, ಉಪನಿಷತ್ ವಾಕ್ಯದ ಹಿಂದಿ ಶ್ಲೋಕ ಬರೆದು ತೆಳಗ, ಹಿಂದಿ ಅಂದ್ರೆ ಸಂಸ್ಕೃತ ಶ್ಲೋಕ ಬರೆದು ಅದರ ತೆಳಗ ಇವ್ರು ಕನ್ನಡದಾಗ ಒಂದೊಂದು ಇಂಥ ವ್ಯಾಖ್ಯಾನಗಳು ಬರೆದಾರ. ಗುರುವು ನಾನಾ ವಿಧ ಸಂಶಯಗಳೆಂಬ ಆಳವಾದ ಸಮುದ್ರ, ಅದು ಸಂಶಯಗಳೇ ಸಮುದ್ರ ಇದ್ರೂ ಸಹಿತ ಅದನ್ನು ದಾಟಿಸೋದಕ್ಕೆ ತಕ್ಕ ಉಪಾಯವನ್ನು ಬೋಧಿಸುವವನಾಗಿ ಜ್ಞಾನ ಸ್ವರೂಪನೇ ತಾನಾಗಿರುವುದರಿಂದ ಪರಶಿವ ಸ್ವರೂಪನಾಗಿರುತ್ತಾನೆ. ಜಗತ್ತಿಗೆಲ್ಲ ಗುರುವೇ ತಂದೆಯು, ಗುರುವೇ ತಾಯಿಯು, ಗುರುವೇ ಬಂಧುವು. ಜ್ಞಾನಾಮೃತವನ್ನ ಪಾನ ಮಾಡಿಸುವುದರಿಂದ ಸರ್ವವಂದ್ಯನು ಪೂಜಿಸಲ್ಪಡತಕ್ಕವನು ಆಗಿರುತ್ತಾನೆ.
ಗುರುಮೂರ್ತಿಯೇ ಸಾಕ್ಷಾತ್ ಶಿವಸ್ವರೂಪನಲ್ಲದೆ ಬೇರೆ ಅಲ್ಲ. ಚರಾಚರಾತ್ಮಕವಾದ ಈ ಮೂರು ಲೋಕವು ಶ್ರೀ ಗುರುವಿನ ಚರಣ ಯುಗಗಳ ಆಶ್ರಯದಲ್ಲಿ ನಿಂತಿರುತ್ತವೆ ಎಂದು ಅನೇಕ ಪ್ರಮಾಣಗಳು ಉದ್ಘೋಷಿಸುವುದರಿಂದ ಗುರುವಿಗಿಂತಲೂ ಶ್ರೇಷ್ಠವಾದ ಮತ್ತೊಂದು ವಸ್ತು ಇಲ್ಲ. ಸಾಂಖ್ಯ, ಯೋಗ, ಪೂರ್ವಮೀಮಾಂಸಾ, ಮಾಧ್ವ, ರಾಮಾನುಜ, ಶ್ರೀಕಂಠ, ಅದ್ವೈತ ಮೊದಲಾದವರು ಮುಕ್ತಿ ಸಾಧಕವಾದ ಜ್ಞಾನೋಪದೇಶ ಮಾಡುವವರನ್ನ ಬೇರೆ ಬೇರೆ ರೂಪದಲ್ಲಿ ಕಂಡುಕೊಂಡಿದ್ದಾರೆ. ಹೀಗಿರುವಾಗ ಲಿಂಗಾಂಗ ಸಾಮರಸ್ಯವನ್ನು ಬೋಧಿಸುವ ವೀರಮಾಹೇಶ್ವರನೆಂಬ ಗುರುವೇ ಶ್ರೇಷ್ಠ ಎಂದು ಹೇಳಲು ಹೇಗೆ ತಾನೇ ಸಾಧ್ಯ ಎಂದು ಶಂಕಿಸುವವರಿಗೆ ಮರಿತೋಂಟದಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲ ಮನಾರ್ ಮಂದಿ ದೊಡ್ಡ 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 ಗುರುಗಳಾಗಿ ಹೋಗ್ಯಾರ, ಅದ್ರಾಗ ವೀರಶೈವ ಧರ್ಮದ ಗುರುಗಳು ಶ್ರೇಷ್ಠ ಅಂತ ಹೆಂಗಂತೀರಿ ಅಂತೇಳಿ ಡೌಟ್ ಮಾಡ್ಕೊಂಡಾಗ ಅದಕ್ಕೆ ಉತ್ತರ ಕೊಡ್ತಾರೆ ಮರಿತೋಂಟದಾರ್ಯರು. ಲಿಂಗಾಂಗ ಸಾಮರಸ್ಯ ರೂಪವಾದ ಮುಕ್ತಿಗೆ ಅಂತಹ ಸಾಮರಸ್ಯ ಅನುಸಂಧಾನವೇ ಅಸಾಧಾರಣ ಕಾರಣವಾಗಿರುವುದರಿಂದ ಅಂತಹ ಶಕ್ತಿ ವಿಶಿಷ್ಟಾದ್ವೈತ ಜ್ಞಾನ ಸಿದ್ಧಿಯನ್ನುಂಟು ಮಾಡುವ ವೀರಮಾಹೇಶ್ವರ ಸಂಪ್ರದಾಯ ಪ್ರವರ್ತಕನಾದ ಪಿಂಡಾದಿ ಜ್ಞಾನ ಶೂನ್ಯಾಂತಗಳ 101 ಸ್ಥಳಗಳಿಂದೊಡಗೂಡಿದ ಭಕ್ತಾದಿ ಷಟಸ್ಥಲಗಳನ್ನರಿತ ಅಂಗ, ಲಿಂಗ, ಮುಖ, ಹಸ್ತ, ಶಕ್ತಿ, ಭಕ್ತಿ, ಮಂತ್ರ, ಪದಾರ್ಥಗಳೆಂಬ ಅಷ್ಟವಿಧ ಅರ್ಪಣ. ನೀವು ಅದೇನೇ ವಾಕ್ಯ ಹೇಳ್ತಿರಲ್ರಿ, ಹಸ್ತ ಯಾವ ಮುಖದಲ್ಲಿ, ಯಾವ ಲಿಂಗದಲ್ಲಿ, ಯಾವ ಅಂಗದಲ್ಲಿ, ಶಕ್ತಿ, ಭಕ್ತಿ, ಮಂತ್ರ, ಅಂಗ, ಲಿಂಗ, ಮುಖ, ಹಸ್ತ, ಶಕ್ತಿ, ಭಕ್ತಿ, ಮಂತ್ರ ಎಲ್ಲ ಅಷ್ಟು ಬರ್ತವೆ. ಮಂತ್ರ ಪದಾರ್ಥ ಮಾಡ್ತಿರಿಲ್ಲ, ಯಾವ ಹಸ್ತದಿಂದ ಯಾವ ಮುಖದಲ್ಲಿ ಅಂತ ಹೇಳಕ್ಕೆ ವಾಕ್ಯ ರಚನೆ ಮಾಡ್ಲಕತ್ತಿದ್ರಿಲ್ಲ, ನೀನು ಗುದ್ದಾಡ್ಲಕತ್ತಿದ್ರಲ್ಲ ಇವ್ರ ಜೊತೆಗೆ, ಯಾರ ನಮ್ಮ ಕೊಟ್ರಯ್ಯ ಗುರುಗಳ ಜೊತೆಗೆ. ಹಸ್ತ ಸುಬುದ್ಧಿ ಹಸ್ತ, ನಿರಹಂಕಾರ ಹಸ್ತ, ಅದರದಲ್ಲಿ ಸೂತ್ರ ಕೊಡ್ಲಕತ್ತಾರ, ಅವು 8 ಬರ್ಕೊಳ್ರಿ. ಅಂಗ ಲಿಂಗ, ಮುಖ ಹಸ್ತ, ಶಕ್ತಿ ಭಕ್ತಿ, ಮಂತ್ರ ಪದಾರ್ಥ, ಇಷ್ಟದ ನೋಡ್ರಿ. ಏನೇನು ಬರ್ಕೊಂಡ್ರೆ ಆ ಒಂದು ವಾಕ್ಯದಾಗಿ ಆ 8 ಇರ್ಬೇಕು. ಮುಖ ಹಸ್ತ, ಮುಖ ಅಂದ್ರೆ ಬಾಯಿ, ಹಸ್ತ ಅಂತಂದ್ರೆ ಗೊತ್ತದ ನಿಮಗ, ಅಂಗ ಅಂದ್ರೆ ಗೊತ್ತದ, ಅಂಗ ಅಂದ್ರೆ ಭಕ್ತಸ್ಥಲ ಮಹೇಶ ಸ್ಥಳ ಅದು ಗೊತ್ತದ, ಲಿಂಗ ಅಂತಂದ್ರ ಶಿವಲಿಂಗ ಆಚಾರಲಿಂಗ ಅವು ಗೊತ್ತದ, ಹಸ್ತಗಳು ಗೊತ್ತದ, ಮುಂದೆ ಶಕ್ತಿ ಭಕ್ತಿ ಮಂತ್ರ ಪದಾರ್ಥ ಇಷ್ಟು ಬರ್ಬೇಕು ನೋಡ್ರಿ ವಾಕ್ಯದೊಳಗೆ. ಅಷ್ಟವಿಧ ಅರ್ಪಣ ರೂಪವಾದ ಮಾನಸ ಅನುಸಂಧಾನ ವಿಶೇಷಣಗಳನ್ನರಿತ ಶಾಂತಿ ದಯೆ ಮುಂತಾದ ವಿಶೇಷ ಲಕ್ಷಣಗಳಿಂದೊಡಗೂಡಿದ ಗುರುವೇ ಸರ್ವೋತ್ತಮನೆನಿಸುತ್ತಾನೆ. ಇದು ವಾಕ್ಯ ಓದೋದಕ್ಕೆ ಇಟ್ಟು ಕಷ್ಟದ, ಮತ್ತು ಆ ಗುರು ಇರ್ಬೇಕಾದ್ರೆ ಎಷ್ಟು ಕಾಂಪ್ಲಿಕೇಟೆಡ್ ಇರ್ಬೇಕು. ಅವನಲ್ಲಿ ಶಾಂತಿ ದಯೆ ಈ ರೀತಿ 8 ರೀತಿ ಅರ್ಪಣೆಗಳು, ವಿಶೇಷ ಲಕ್ಷಣಗಳು, ಮಾನಸ ಅನುಸಂಧಾನ ಇವೆಲ್ಲ ಇರ್ತವ. ಈ ವಿಷಯದಲ್ಲಿ ಸಿದ್ಧಾಂತ ಶಿಖಾಮಣಿಯ ಶ್ಲೋಕವು ಇದಕ್ಕೆ ಪುಷ್ಟಿ ನೀಡುತ್ತದೆ. ಮುಂದೆ ಗುರುವಿನ ಮಹತ್ವ ಹಿಂಗೆ ಹೇಳ್ಕೋತ ಹೋಗಿ ಗುರುವಿನ ಮಹತ್ವ ಮುಂದಿನ ವಾರ ಕಂಟಿನ್ಯೂ ಮಾಡಮೇನ್ರಿ. ಇಷ್ಟು ಸಾಕಲ್ಲ ಇವತ್ತ.
ಬರೀ ಇದಕ್ಕೆ ಓಟು ಟೈಮ್ ತಗೊಂಡ್ರೆ ಮುಂದೆ ಏನಾಗತಿ? ಉಳಿದದ್ದು ಮತ್ತೆ ಮುಂದೆ ನೋಡೋಣ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತೂ ಸಿಕ್ತು. ಅಂಗ, ಲಿಂಗ, ಮುಖ, ಹಸ್ತ, ಶಕ್ತಿ, ಭಕ್ತಿ, ಮಂತ್ರ, ಪದಾರ್ಥ. ಇವೆಲ್ಲ 8 ಇರ್ಬೇಕು ಅವ ಸಾಧನೆ ಮಾಡೋದ್ರಾಗಂತ. ಇದು ಸ್ವಲ್ಪ ಖುಷಿ ಕೊಡ್ತು ನಮಗೆ. ನಾವೀಗ ಮಾಡೋದ್ರಾಗ ಅವು 8 ಆದವ ಏನು 6 ಅದಾವ ನೋಡ್ಬೇಕು. ಓಸು 8 ಹಾಕಿ ಒಂದು ಚಾರ್ಟ್ ಮಾಡಿ ವಾಕ್ಯ ರಚನೆ ಮಾಡ್ಬೇಕು. ನಾಳೆ ನೋಡೋಣ, ಮುಂದೆ ನೋಡೋಣ. ಸಿಸ್ಟಮೆಟಿಕ್ ಸಾಧನೆ ಮಾಡಿದ್ದದ ಅದು ಬುಕ್. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಮಹಾಲಿಂಗರಂಗರೇ ನಮಃ. ಆ ಒಂದು ಮಹಾಲಿಂಗರಂಗರ ಅನುಭವಾಮೃತವನ್ನು ಆಧರಿಸಿದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ವೇದಾಂತ ಪ್ರವಚನ. ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ನೀವು ಯಾವುದನ್ನು ಕೇಳಬೇಕಂತ ಕೂತೀರಿ ಅದಕ್ಕೆ ಅದು ವೀರಶೈವಾನಂದ ಚಂದ್ರಿಕೆ, ಅದು ಒಂದು ಅದರ ಚಿಂತನ ಇರಲೇ ಬೇಡ. ಹೆಂಗ ಅನ್ನಿಸ್ತದ? ಒಂದು ಅರ್ಧ ತಾಸು ಅದು, ಒಂದು ಅರ್ಧ ತಾಸು ಇದು ಹೇಳಿ ಬಿಟ್ಬಿಡೋದು. ಬಾಲ್ಯದಲ್ಲಿ ಯಾವ ಸ್ವಾತಂತ್ರ್ಯ ಇಲ್ಲ, ಮುದುಕರ ಅಂದಲ್ಲೂ ಯಾವ ಸ್ವಾತಂತ್ರ್ಯ ಇಲ್ಲ. ಯೌವನದಲ್ಲಿ ಸ್ವಾತಂತ್ರ್ಯ ಆದ, ಆವಾಗ ಮಾತ್ರ ಆಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಯೋಗ್ಯ. ಅದನ್ನ ಅವರು ಹೇಳ್ಕೊತ ಬಂದಾರ. ಏನು ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತಂದ್ರೆ ಬಲ್ಲ ಗುರುವನ್ನು ಆಶ್ರಯಿಸಬೇಕು. ಎರಡನೇದೇನು, ಆ ಗುರುವನ್ನು ಸೇವಿಸಬೇಕು. ಇವನು ಬಲ್ಲವನು, ಇವನು ಬಲ್ಲವನಲ್ಲ ಎನ್ನುವುದು ಗೊತ್ತಾಗುವುದಿಲ್ಲ, ಗೊತ್ತಾಗಂಗಿಲ್ಲ. ಯಾವ ಗುರು ಎಂತವಂತೂ ಗೊತ್ತಾಗಲ್ಲ. ಇದು ಒಂದು ಗುಟ್ಟಿನ ವಿಷಯ. ಯಾವನಿಗೂ ಗುರುವನ್ನು ತನ್ನ ಬುದ್ಧಿಯಿಂದ ಆರಿಸಿಕೊಳ್ಳಲು ಬರುವುದೇ ಇಲ್ಲ, ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವನ ಯೋಗ್ಯತೆ ಇವನಿಗೆ ಗೊತ್ತಿದ್ದರೆ ಇವನು ಜ್ಞಾನಿಯೇ ಆಗಿ ಬಿಡುತ್ತಿದ್ದ. ಗೊತ್ತಿಲ್ಲದಕ್ಕೆ ಅಜ್ಞಾನಿಯಾಗ್ಯಾನ. ಗುರು ಎಂತ ಮತ್ತೆ ಗೊತ್ತಾಗಿತ್ತು ಅಂದ್ರೆ ಜ್ಞಾನಿ ಆಗಿಬಿಡ್ತಿದ್ದ. ಶಾಲೆಯಲ್ಲಿ ಕಲಿಯುವ ಒಬ್ಬ ಬಾಲಕ ತನ್ನ ಶಿಕ್ಷಕನ ಯೋಗ್ಯತೆಯನ್ನು ಹೇಗೆ ಅರಿಯಲಾರನೋ ಹಾಗೆಯೇ ಜನಗಳು ಬ್ರಹ್ಮನಿಷ್ಠನನ್ನು ಅವರ ಉಪದೇಶ ಪಡೆಯುವ ಮೊದಲೇ ಗುರುತಿಸುವುದು ಸಾಧ್ಯವಿಲ್ಲವೇ ಇಲ್ಲ. ಕೆಲವರು ಇಂತಹ ಗುರುತಿನಿಂದ ಕಂಡು ಹಿಡಿಯಬೇಕು, ಹಾಗೆ ಹೀಗೆ ಎನ್ನುತ್ತಾರೆ. ಅನ್ನಲಿ ಗುರುವಿನ ಲಕ್ಷಣಗಳು ಬರೆದರ ಪಟ್ಟಿ ಅದರ ಪ್ರಕಾರ ಅಂತ ಹೇಳ್ತಾರೆ ಅನ್ನಲಿ. ಆದರೆ ಇದ್ದ ಸಂಗತಿ ಎಂದರೆ ಸುಕೃತದಿಂದಲೇ ಆ ಗುರುವಿನ ಪ್ರಾಪ್ತಿ ಆಗಬೇಕೇ ಹೊರತು ಅನ್ಯತಾ ಅಲ್ಲ. ಸುಕೃತ ಅಂದ್ರ ನಮ್ಮ ಕರ್ಮಕ್ಕೆ ತಕ್ಕಂತೆ ನಮ್ಮ ಹೆಂಡ್ರ ಹೆಂಗ್ ಸಿಕ್ಕಾರ, ನಮ್ಮ ಗಾಂಡ್ರ ಹೆಂಗ್ ಸಿಕ್ಕಾರ, ನಮ್ಮ ಮಕ್ಕಳು ಹೆಂಗ್ ಸಿಕ್ಕಾರ, ನಮ್ಮ ಊರ ಕೇರಿ, ನಮ್ದು ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲಾನು ಹೆಂಗ್ ಸಿಕ್ಕದ, ಹಂಗ ಗುರು ಸಹಿತ ಪುಣ್ಯ ಮಾಡಿದವ್ರಿಗೆ ಸಿಗ್ತಾನ. ನಮ್ಮ ಪುಣ್ಯಕ್ಕೆ ತಕ್ಕಂತ ಗುರು ಸಿಗ್ತಾನ. ಪುಣ್ಯಕ್ಕೆ ತಕ್ಕಂತ ಗುರು ಸಿಗ್ತಾನ. ಚಲೋ ಪುಣ್ಯ ಮಾಡಿದ್ರೆ ಚಲೋ ಗುರು ಸಿಗ್ತಾನೆ. ಚಲೋ ಪುಣ್ಯ ಮಾಡಿಲ್ಲ ಅಂದ್ರೆ ನನ್ನಂತ ಗುರು ಸಿಗ್ತಾನೆ. ಏನ್ ಮಾಡ್ತೀರಿ? ಭಾರಿ ವೈಭವ, ದೊಡ್ಡ ಮೆರವಣಿಗೆ, ದೊಡ್ಡ ದೊಡ್ಡ ಆಶ್ರಮಗಳ ಕಟ್ಟಿ
ಇಲ್ಲಿ ನಮ್ಮೂರಾಗ ಒಂದು ಧ್ಯಾನ ಆಶ್ರಮ ಕಟ್ಟಿದ್ರು, ಧ್ಯಾನ ಮಂದಿರ ಇಂಥವು ಏನೇನೋ ಕಟ್ಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿ ಏನೇನೋ ಮಾಡ್ಲಕತ್ತಾರ. ಮುಂದ ಒಬ್ಬರದು ಪ್ರಭಾವ ಇರೋ ತನಕ ಅವೆಲ್ಲ ನಡೀತಾವ. ಪ್ರಭಾವ ಮುಗಿದ ಮೇಲೆ ಆ ಊರಿನ ಸರ್ಪಂಚಿಗೆ ಫೋನ್ ಮಾಡಿದೆ ನಾನು, ಸಾಧು ನಿಶ್ಚಲ್ ದಾಸಜಿಯವರ ಆಶ್ರಮದ ಪರಿಸ್ಥಿತಿ ಏನದ ಅಂತ. ನಿಶ್ಚಲ್ ದಾಸ್ಜಿ ಹೋದ್ಮೇಲೆ ಊರನ್ನ ಸರ್ಪಂಚರು ಅವರು ಇವರು ಕಮಿಟಿ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಸತ್ಸಂಗ ಅವು ಇವು ನಡೆಸ್ತಿದ್ರು. ಮುಂದೆ ಸತ್ಸಂಗ ಮಾಡೋರಿಲ್ಲ, ಯಾರೂ ಇಲ್ಲ, ಕೀಲಿ ಹಾಕಿಬಿಟ್ಟಾರ ಸುಮ್ ಧೂಳು ಜಾಡ್ಸಕ್ಕ. ರೊಕ್ಕದ ಬಿಲ್ಡಿಂಗ್ ಕಟ್ತಾರೆ. ಕಟ್ಟಿದ್ಮೇಲೆ ಮುಂದೆ ಅದು ಕುಂತು ಮಾಡೋರು ಬೇಕಲ್ಲ, ಅದು ನಡ್ಸೋರು ಬೇಕಲ್ಲ, ಜಂಗಮ ಶಕ್ತಿ ಬೇಕಲ್ಲ. ಜಂಗಮ ಶಕ್ತಿನೇ ಇಲ್ಲದ್ರೆ ಏನು ಸಾಧನೆ ಮಾಡ್ಲಕ್ ಸಾಧ್ಯ? ಆಯ್ತು. ಆಮೇಲೆ ಅದು ಏನಾಗ್ತದ? ಧೂಳು ಜಾಡ್ಸೋರ್ ದಿಕ್ಕಿಲ್ಲ, ದೀಪ ಹಚ್ಚೋರ್ ದಿಕ್ಕಿಲ್ಲ, ಹಿಂಗಾಗ್ಬಿಡ್ತದೆ. ರೊಕ್ಕದ ಹಚ್ಚ ಬೆಕ್ಕದ ಕಟ್ತಾರ, ಬೆಕ್ಕದ ಮಾಡ್ತಾರ, ಏನು ಉಪಯೋಗ ಇಲ್ಲ. ಒಳಗ್ ಕಟ್ಕೋಬೇಕು ಬಿಲ್ಡಿಂಗ್, ಒಳಗೆ ಆಶ್ರಮ ಕಟ್ಕೋಬೇಕು. ಅದಕ್ಕೆ ನಾವು ಬಿಲ್ಡಿಂಗ್ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಅದಕ್ಕೆ ಗುರುವಿನ ಪ್ರಾಪ್ತಿ ಆಗ್ಬೇಕಾದ್ರೆ ಸುಕೃತ, ಒಳ್ಳೆ ಪುಣ್ಯ ಮಾಡಿದವರಿಗೆ ಗುರುವಿನ ಪ್ರಾಪ್ತಿ ಆಗ್ತದೆ. ಮತ್ತು ಕಷ್ಟಪಟ್ಟು ಗುರುವಿನ ಮುಂದೆ ಕೂತ್ರೂ ಸಹಿತ ಪುಣ್ಯ ಇರಲಿಲ್ಲ ಅಂತಂದ್ರೆ ಎದ್ದು ಹೋಗಂಗಾತಿರ್ತದೆ. ಅದಕ್ಕೆ ಈಗ ಹೇಗೆ ನಮ್ಮ ಹಿಂದಿನ ಪುಣ್ಯದ ಬಲದಿಂದ ಐಶ್ವರ್ಯವಾಗಲಿ, ಆರೋಗ್ಯವಾಗಲಿ, ಸಂತತಿಯಾಗಲಿ, ಅದೇ ಮಾತು ಹೇಳಿದ್ನೇ ಇಲ್ಲ ನಾನು, ಹೇಗೆ ಪ್ರಾಪ್ತವಾಗುತ್ತದೆಯೋ ಹಾಗೆಯೇ ಅದಕ್ಕೆ ತಕ್ಕದಂಥದ್ದು ಒಂದು ಪುಣ್ಯವಿದ್ದರೆ ಮಾತ್ರ ಆ ಗುರು ಸಿಗುತ್ತಾನೆ. ನೀನು ಹುಡುಕುತ್ತಾ ಹೋದರೆ ಆತ ಎಂದೆಂದು ಸಿಗುವುದಿಲ್ಲ. ಏನಂತ ಹುಡುಕುತ್ತಿ? ಅವನ ಲಕ್ಷಣ ಏನು ಇರುತ್ತದೆ? ಇರಲಿ ಅಂತೂ ಅವನ ಆಶ್ರಯವನ್ನ ಮಾಡಬೇಕು. ಭಾಗವತದಲ್ಲಿ ಪ್ರಹ್ಲಾದನ ವಿಷಯ ಬರುತ್ತದೆ. ಸಣ್ಣವನು ಹುಡುಗ, ಅವನು ಯಾವ ಪೂರ್ವ ಸುಕೃತವೋ ಏನೋ ಆತನಿಗೆ ನಾರದರ ಉಪದೇಶದಿಂದ ಜ್ಞಾನವು ಆಗಿಬಿಡುತ್ತದೆ. ಜ್ಞಾನಿಗಳ ಸ್ವಭಾವ ಸಾಮಾನ್ಯವಾಗಿ ಏನು ಇರುತ್ತದೆ ಎಂದರೆ, ಅವರು ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ, ಜ್ಞಾನ ಚೆನ್ನಾಗಿ ಉಂಟಾಯಿತು ಎಂದರೆ ಸುಮ್ಮನೆ ಇರುವುದಿಲ್ಲ. ಹೇಗೆ ಔಷಧಿಗಳೆಲ್ಲವೂ ರಕ್ತದಲ್ಲಿ ಬೆರೆತುಕೊಂಡ ಮೇಲೆ ಆರೋಗ್ಯ ಕೊಡುತ್ತವೆಯೋ, ಅದೇ ರೀತಿ ಜ್ಞಾನ ಎನ್ನುವುದು ಬುದ್ಧಿಯಲ್ಲಿ ಹೊಳೆದೊಡನೆ ಅದು ಸುಮ್ಮನೆ ಕೂಡಲು ಬಿಡುವುದಿಲ್ಲ. ಅದನ್ನೇ ಮಾತನಾಡುತ್ತಾ ಹೋಗಿಬಿಡುತ್ತಾನೆ. ಅವನು ಕೇಳಲಿ ಅಥವಾ ಬಿಡಲಿ. ಜ್ಞಾನ ಒಳಗೆ ಹೊಕ್ಕೊತ್ತು ಅಂತಂದ್ರ ಏನಾಯ್ತು? ಜ್ಞಾನದ ವಿಚಾರ ಹೇಳಕ್ ಚಾಲು ಮಾಡ್ತಾನೆ ಮನುಷ್ಯ. ಯಾರು ಕೇಳೋದ್ರಕ್ಕೆ ಬಿಟ್ರೆ ಬಿಡಲ್ರಕ್ಕ. ಅದು ತನ್ನ ಆನಂದಕ್ಕಾಗಿ ಅವ ಮಾತಾಡೋದು ಎದಕ್ಕೆ? ತನ್ನ ಆನಂದಕ್ಕಾಗಿ. ಹಾಗೆಂದೇ ಶಾಲೆಯಲ್ಲಿ ಕಲಿಯುವಾಗ ಪ್ರಹ್ಲಾದ ತನ್ನ ಗೆಳೆಯರು, ಅವರು ಇವನ ವಯಸ್ಸಿನ ಹುಡುಗರೇ, ಅವರನ್ನು ಎದುರಿಗೆ ಕೂಡಿಸಿಕೊಂಡು ಬೋಧವನ್ನು ಮಾಡುತ್ತಿದ್ದಾನೆಂದು ಭಾಗವತದಲ್ಲಿ ಬರುತ್ತದೆ. ನೋಡ್ರಿ, ಅವನು ಹೇಳಿದ ಒಂದು ಮಾತು ನಾವು ನೀವು ಕೂಡಿಯೇ ಕೇಳೋಣ. ಪ್ರಹ್ಲಾದ ಜ್ಞಾನವನ್ನ ಒಳಗೆ ಹಾಕೊಂಡ್ಮೇಲೆ ಜ್ಞಾನದ ವಿಚಾರಗಳನ್ನ ಹೇಳಕತ್ತಿ ಬಿಟ್ಟ. ಈಗ ನೀವು ಕೂಡ ಅಷ್ಟೇ ಅಲ್ಲ, ಜ್ಞಾನವನ್ನ ತಲೆಗೆ ಹಚ್ಕೊಂಡ್ಮೇಲೆ ಈಗ ಜ್ಞಾನದ ವಿಚಾರನೇ ಹೇಳ್ತೀರಿ, ಅಜ್ಞಾನದ ವಿಚಾರ ಹೆಂಗೆ ಹೇಳಕ್ ಬರ್ತು? ಅದಕ್ಕೆ ಭಕ್ತ ಪ್ರಹ್ಲಾದ ಆ ಒಂದು ತನ್ನ ಕ್ಲಾಸ್ಮೇಟ್ಗಳಿಗೆ ಕುಂದಿರ್ಸ್ಕೊಂಡು ಪಾಠ ಮಾಡ್ತಿದ್ನಂತೆ. ಅಲ್ಲಿ ಪ್ರಹ್ಲಾದ ಹೇಳಿದ ಒಂದು ವಾಕ್ಯ, ಭಕ್ತ ಪ್ರಹ್ಲಾದನ ವಾಕ್ಯ ಏನಪ್ಪ? ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ ಇಹ ಅಂತಂದ್ರೆ,
ಭಾಗವತ ಧರ್ಮಗಳು ಎಂದು ಏನಿವೆ, ಭಗವಂತನ ಪ್ರಾಪ್ತಿಗಾಗಿ ಮಾಡುವ ಉಪಾಯಗಳು. ಭಾಗವತ ಧರ್ಮಗಳು ಏನದವು? ಭಗವಂತನ ಪ್ರಾಪ್ತಿಗಾಗಿ ಮಾಡುವ ಉಪಾಯಗಳು ಏನೇನವು? ಉಪಾಯಗಳು ಎಂದು ಅರ್ಥ. ಒಂದನೇದ್ದು ನಾಮಜಪ, ಎರಡನೇದ್ದು ಧ್ಯಾನ ಮಾಡುವುದು, ಮೂರನೇದ್ದು ಪೂಜೆ ಮಾಡುವುದು. ಏನೇನು? ನಾಮಜಪ, ಜಪ ಮಾಡೋದೇನು ತಪ್ಪಿಲ್ಲ, ಅದು ಭಗವಂತನ ಪ್ರಾಪ್ತಿಗಾಗಿ. ಧ್ಯಾನ ಮಾಡೋದೇನು ತಪ್ಪಿಲ್ಲ, ಅದು ಭಗವಂತನ ಪ್ರಾಪ್ತಿಗಾಗಿ. ಪೂಜೆ ಮಾಡುವುದೇನು ತಪ್ಪಿಲ್ಲ, ಅದು ಭಗವಂತನ ಪ್ರಾಪ್ತಿಗಾಗಿ. ನೀವು ಕೂಡಿ ಇಲ್ಲಿ ಅನುಸಂಧಾನ ಏನ್ ಮಾಡ್ತೀವಲ್ಲ, ಈ ಒಂದು ಸತ್ಸಂಗ, ಇದನ್ನು ಭಗವಂತನ ಪ್ರಾಪ್ತಿಗಾಗಿ. ಹೆಂಗದ? ಅವರವರ ಅಧಿಕಾರಕ್ಕೆ ಅನುಸರಿಸಿ ಹೇಳಿದ ಭಗವತ್ ಪ್ರಾಪ್ತಿಯ ಉಪಾಯಗಳಿಗೆ ಭಾಗವತ ಧರ್ಮ ಎಂದು ಹೆಸರು ಅಷ್ಟೇ. ಅವರವರ ಯೋಗ್ಯತೆಗಳು ವಿಚಾರ ಸಾಗರದಾಗ ಅದಲ್ಲ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ. ಉತ್ತಮ ಅಧಿಕಾರಿಗೆ ತತ್ವ ಚಿಂತನೆ ಮಾಡ್ಯಾರ, ಮಧ್ಯಮ ಅಧಿಕಾರಿಗೆ ಲಯ ಚಿಂತನೆ ಮಾಡ್ಯಾರ. ಮುಂದೆ ಕನಿಷ್ಠ ಅಧಿಕಾರಿಗೆ ಏನ್ ಹೇಳ್ತಾರ ನೋಡ್ಬೇಕು. ಅವರವರ ಯೋಗ್ಯತೆಗೆ ಬಿಟ್ಟದ ಮಾತದು. ಅಧಿಕಾರ ಅಂತಂದ್ರೆ ಯೋಗ್ಯತೆ. ಅವರವರ ಯೋಗ್ಯತೆ ಅಧಿಕಾರಕ್ಕೆ ಅನುಸರಿಸಿ ಹೇಳಿದ ಭಗವಂತನ ಪ್ರಾಪ್ತಿಯ ಉಪಾಯಗಳಿಗೆ ಭಾಗವತ ಧರ್ಮ ಎಂದು ಹೆಸರು. ಅವುಗಳನ್ನ ಕುಮಾರ ಕೌಮಾರೇವ ಆಚರೇತ್, ಅಂದ್ರ ಕುಮಾರ ಅವಸ್ಥೆ ಒಳಗೆ ಮಾಡಬೇಕು. ಇವೆಲ್ಲ ಏನ್ ಮಾಡಬೇಕು? ಕುಮಾರ ಅವಸ್ಥೆ ಒಳಗೆ ಮಾಡಬೇಕು ಎಂದು ಸಾಧನೆಗಳನ್ನ ತನ್ನ ಗೆಳೆಯರಿಗೆ ಹೇಳುತ್ತಿದ್ದಾನೆ. ಅಂದರೆ ಬಾಲ್ಯಾವಸ್ಥೆ ಒಳಗೆ ಎಂದು ಅರ್ಥ. ಯಾಕೆಂದರೆ ಅದನ್ನು ಅದಕ್ಕೆ ಒಂದು ಕಾರಣವನ್ನು ಅವನು ಹೇಳುತ್ತಾನೆ. ಮುಂದೆ ಪ್ರಾಯ ಬಂದಿತೆಂದರೆ ಪ್ರಪಂಚ ಶುರುವಾಗುತ್ತದೆ. ಸಲ್ಲದ ದುರ್ಗುಣಗಳು, ದುರಾಚಾರಗಳು ಗಂಟು ಬೀಳುತ್ತವೆ. ಸಣ್ಣವರಿದ್ದಾಗ ಅಂತ ಯಾವ ಸಮಸ್ಯೆ ಇರುವುದಿಲ್ಲ. ಒಂದು ವೇಳೆ ಗುಪ್ತವಾಗಿ ಸುಪ್ತವಾಗಿ ಇದ್ದರೂ ಅದು ಹೆಡೆ ಎತ್ತಿರುವುದಿಲ್ಲ. ಆ ಸಮಯದಲ್ಲಿ ಅಂತಃಕರಣವು ತೀರಾ ಸ್ವಚ್ಛವಾಗಿ ಗಂಜಿ ಮಾಡಿ ಬಡಿಸಿದ ಬಟ್ಟೆಯ ಹಾಗೆ ನಿರ್ಮಲವಾಗಿರುತ್ತದೆ. ಬಟ್ಟೆ ಗಂಜಿ ಹಾಕಿ ಒಗೆದಿಟ್ಟಿರ್ತಾರಲ್ಲ, ಅಷ್ಟು ಸ್ವಚ್ಛ ಇರ್ತದ. ಗಂಜಿ ಮಾಡಿಸಿದ ಬಟ್ಟೆಯ ಹಾಗೆ. ಆಗ ಮಾಡಿಕೊಳ್ಳಬೇಕು, ಎಲ್ಲ ಸಾಧನೆ ಅವಾಗೆ ಮಾಡ್ಕೋಬೇಕು. ಮುಂದೆ ದೋಷಗಳು ಮಾಲಿನ್ಯಗಳು ಆಗುತ್ತಾ ನಡೆಯುತ್ತವೆ. ಮುಂದೆ ಮುಪ್ಪು ಬಂದರಂತೂ ತೀರೇ ಹೋಯಿತು. ಅವನದು ಅವನಿಗೆ ಸಾಕಾಗಿ ಹೋಗಿರುತ್ತದೆ. ಈ ವೇದಾಂತ ಕೇಳಲಿಕ್ಕೂ ಅವನಿಗೂ ಸೌಕರ್ಯಗಳು ಇಲ್ಲದಂತಾಗುತ್ತವೆ. ಸ್ವಾಮಿ, ನಾನು ಇಷ್ಟು ದಿವಸ ನಮಗೆ ಈ ಸಂಗತಿ ಗೊತ್ತಾಗದೇ ಹೋಯಿತು, ಈಗ ಗೊತ್ತು ಮಾಡಿಕೊಳ್ಳಬೇಕೆಂದರೂ ಕೂಡಲಿಕ್ಕೆ ಆಗುವುದಿಲ್ಲ, ಬೆನ್ನು ನೋಯುತ್ತಿದೆ ಎಂದು ಹೇಳುತ್ತಾನೆ. ಅಂಥವರು ಇಲ್ಲಿಯೂ ಇದ್ದಿರಬಹುದು. ದಿವಸ ಆದವರು ಏನು ಮಾಡಬೇಕು ಪಾಪ. ನಮ್ಮಲ್ಲೆಲ್ಲ ಉಲ್ಟಾದರಲ್ಲ ಇವರು. ವಯಸ್ಸು ಜಾಸ್ತಿ ಆದವರೆಲ್ಲ ಸಣ್ಣ ಹುಡುಗರಂಗ ಚಕ್ಕೆ ಇಂದವರೆಲ್ಲ ಗಟ್ಟಿಮುಟ್ಟದರಲ್ರಿ. ಪ್ರಹ್ಲಾದನ್ಕಿಂತ ಇವ್ರದ್ದು ವಿಚಿತ್ರದಲ್ಲ ಇದು ಶಕ್ತಿ. ನಿಮ್ಗೆ ಎಲ್ಲಿ ಶಕ್ತಿ ಬರ್ಲಕತ್ತದ? ನೀವು ಬೆನ್ನ ಆದ ಇಲ್ಲ. ಬೆನ್ನು ಇದ್ದವ್ರಿಗೆ ಬೆನ್ನು ನೋಯ್ತದ, ತಲೆ ಇದ್ದವ್ರಿಗೆ ತಲೆ ನೋಯ್ತದ. ಯಾರಿಗೆ ತಲೆನೇ ನೋಯ್ಯಲ್ಲ ಅಂದ್ರೆ ತಲೆ ಇಲ್ಲ, ಬೆನ್ನಿಲ್ಲ, ಏನೇ ನಿರವಯವ. ಆಧ್ಯಾತ್ಮ ಸಾಧನೆ ಒಳಗ ಮುಳುಗಿ ಬಿಟ್ರಿ ಅಂತಂದ್ರ ಏನಾಗ್ತದ? ನಿರವಯವ ಸ್ವರೂಪ ಬರ್ತದ. ನಿರವಯವ ಸ್ವರೂಪ ಬಂದ ಮೇಲೆ ಇವ್ಯಾವು ಇರಂಗಿಲ್ಲ, ನಿಮ್ಗೆ ಅವಯವಗಳೇ ಇರಂಗಿಲ್ಲ. ನೀವು ಕೇವಲ ಆನಂದ ಆನಂದ ಆನಂದ. ಅವಯವ ಸಹಿತ ಆದ್ರಿ ಅಂತಂದ್ರೆ ಅವ್ರದ್ದು ಬ್ಯಾಸರ್ಕಿಗಳು ಬರ್ಲಕತ್ತಿ ಬಿಡ್ತಾವ. ನಾವು ಅವಯವನ್ನೇ ಇಲ್ಲದವರು ನಿರವಯವ ನಾನು ಅಂತೇಳಿ ನೀವು ನಿರ್ಧಾರ ಮಾಡಿದ್ರಿ ಅಂತಂದ್ರ ಇವ್ಯಾವು ನಿಮ್ಗೆ ಸಮಸ್ಯೆ ಮಾಡಂಗೇ ಇಲ್ಲ. ಅದಕ್ಕೆ ದಿವಸ ಆದವರು ಏನು ಮಾಡಬೇಕು ಪಾಪ? ದೈಹಿಕ ವಿಕಾರ ಅದನ್ನು ನಿವಾರಿಸಲಿಕ್ಕೆ ಆಗುವುದಿಲ್ಲ.
ಅದಕ್ಕಾಗಿಯೇ ಇಂಥ ಪೀಕಲಾಟ ಆಮೇಲೆ ಉಂಟಾಗುವುದರಿಂದ ಅದಕ್ಕೂ ಮೊದಲೇ ಇದನ್ನು ಸಾಧಿಸಬೇಕು. ಯೌವನದಲ್ಲಿ ನೀನು ಏನು ಮಾಡಿದೆ, ಇದನ್ನ ಯಾಕೆ ಸಾಧಿಸಿಕೊಳ್ಳಲಿಲ್ಲ, ಸಾಧಿಸಿಕೊಳ್ಳಬೇಕಾಗಿತ್ತು. ಆದ್ದರಿಂದಲೇ ಬಾಲ್ಯಾವಸ್ಥೆಯಲ್ಲೇ ಇದನ್ನು ಸಾಧಿಸಿಕೊಂಡು ಬಿಟ್ಟರೆ ಮುಂದೆ ಅವನ ಆಯುಷ್ಯ ಇರುವವಾಗೆ ಶಾಂತವಾಗಿ ಇರುತ್ತದೆ, ಆರಾಮವಾಗಿ ಇರುತ್ತದೆ. ಒಂದು ಬಾಲ್ಯಾವಸ್ಥೆ ಮತ್ತು ಕುಮಾರಾವಸ್ಥೆ ಯೌವನ ಅವಸ್ಥೆ ಒಳಗೆ ಏನು ಸಾಧಿಸ್ಕೋಬೇಕು ಸಾಧಿಸ್ಕೊಂಡ್ಬಿಟ್ರೆ ಆರಾಮಿರ್ತದ. ಮುಪ್ಪಿನ ವಯಸ್ಸು ಯಾವಾಗ ನಾವು ಸಾಧನೆ ಮಾಡಬೇಕು ಅವಾಗ ಏನು ಸಾಧನೆ ಮಾಡಲಿಲ್ಲ, ಬರೇ ರೊಕ್ಕ ರೂಪಾಯಿ ಗಂಡ ಹೆಂಡತಿ ಸಂಸಾರ ಮಕ್ಕಳು ಮರಿ ಅನ್ಕೋತ ಹಿಂಗೆ ಹೋಗಿ ಆಧ್ಯಾತ್ಮ ಸಾಧನೆನೇ ಮಾಡಲಿಲ್ಲ ಅಂದ್ರೆ ಮುಪ್ಪಿನ ವಯಸ್ಸು ಭಯಂಕರ ಹಿಂಸಾ ಚಿಂತೆ ದುಃಖದೊಳಗೆ ಮುಳುಗಿಬಿಡುತ್ತೆ. ಆಧ್ಯಾತ್ಮ ಸಾಧನೆ ಇದ್ದದಕ್ಕೆ ಆರಾಮಿರ್ತದೆ. ಆರಾಮಾಗಿರ ಇಲ್ಲ ನೀವೆಲ್ಲ ಏನ್ ದುಃಖ ಅಲ್ಲಕತ್ತದ ಒಳಗ ಉಳಿ ಬರ್ಲಕತ್ತದ ಮತ್ತ ಆರಾಮಾಗಿರಿಲ್ಲ. ಒಬ್ಬ ನಟ ಹೇಗೆ ಒಂದು ನಾಟಕದ ಪಾತ್ರ ಯಾವುದೇ ಪಾತ್ರವನ್ನು ವಹಿಸಲಿ ಆ ಪಾತ್ರದಲ್ಲಿಯ ಸುಖ ದುಃಖಾದಿಗಳನ್ನು ತನಗೆ ಹಚ್ಚಿಕೊಳ್ಳದೆ ಹಿಗ್ಗದೆ ಕುಗ್ಗದೆ ಆ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ಎಲ್ಲರಿಂದ ವಾ ವಾ ಎಂದು ಮೆಚ್ಚುಗೆ ಪಡೆಯುತ್ತಾನೆಯೋ, ನಟ ಸಾಮ್ರಾಟ ಎಂದು ಹೆಸರು ಪಡೆಯುತ್ತಾನೆಯೋ, ಹಾಗೆಯೇ ಜ್ಞಾನವನ್ನು ಯಾವಾಗಲಾದರೂ ಮಾಡಿಕೊಳ್ಳಲಿ. ಜ್ಞಾನವಾದ ಮೇಲೆ ಆತ ಅವನ ಜೀವನದಲ್ಲಿ ನಟನಂತೆ ಆಕ್ಟಿಂಗ್ ಮಾಡ್ಬೇಕಷ್ಟೇ. ನಿಮ್ಮ ಜೀವನದಾಗ ಗಂಡನ ಆಕ್ಟಿಂಗ್, ಅಪ್ಪನ ಆಕ್ಟಿಂಗ್, ಮಗನ ಆಕ್ಟಿಂಗ್ ಅಷ್ಟೇ. ನೀವು ನಿಜವಾದ ಮಗ ಅಲ್ಲ, ನಿಜವಾದ ಗಂಡಲ್ಲ, ನಿಜವಾದ ಅಪ್ಪ ಅಲ್ಲ, ನಿಜವಾದ ಯಜಮಾನಲ್ಲ, ಏನೇನೂ ಅಲ್ಲ ನೀವು. ಅವೆಲ್ಲ ಸುಳ್ಳು. ಸಂಬಂಧಗಳು ಸಂಪತ್ತುಗಳು ಎಲ್ಲ ಸುಳ್ಳು. ಅವೆಲ್ಲ ನೀವೇನ್ ಮಾಡ್ಲಕತ್ತೀರಿ, ನಾನೊಂದು ನಾಟಕದ ಪಾತ್ರಧಾರಿ ಅಂತ ಮಾಡಬೇಕು. ಜ್ಞಾನ ಆದ್ಮೇಲೆ ಪಾತ್ರಧಾರಿ. ಜ್ಞಾನ ಇರ್ಲಾರ್ದಾಗ ನಾನೇ ಖರೆ ಅಪ್ಪ, ನಾನೇ ಖರೆ ಮಗ, ನಾನೇ ಖರೆ ಗಂಡ ಅಂತ ತಗೊಂಡಿರ್ತೀರಿ. ಹೆಂಗ್ ಮಾಡ್ತೀರಿ? ಸ್ಟೇಜಿನ ಮೇಲೆ ಕರ್ಕೊಂಡು 3 ತಾಸು ಕುಣಿದೀನಿ ನಿನ್ ಸಂಗಟ, ನಡಿ ನಮ್ಮ ಮನೆಗೆ ಹೋಗಮಂದಕ್ಕೆ ಬರ್ತಾಳೆ ನಟಿ. ನಿನಗೆ ತಾಳಿ ಕಟ್ಟಿನಿ ಸ್ಟೇಜಿನ ಮೇಲೆ ಮದುವೆ ಮಾಡ್ಕೊಂಡಿನಿ ಅಂದ್ರೆ ಬರ್ತಾಳೇನಕ್ಕೆ ನಟಿ? ಹೆಂಗ? ಅದಕ್ಕ ಆ ನಟಿ ಸಂಗಟ ಆ ನಟ ಹೆಂಗಿರ್ತಾನ ಹಂಗೆ ಜೀವನ ಮಾಡಬೇಕು. ಹೆಂಗ್ ಮಾಡ್ತೀರಿ? ಇದು ಜ್ಞಾನಿಯ ಜೀವನ. ಮಗ ಒಂದು ನಟ, ಒಂದು ಪಾತ್ರ. ತಂದೆ ಅದು ಒಂದು ಪಾತ್ರ ವಹಿಸ್ಬೇಕು. ನಿಮ್ಗೆ ಏನು ವಹಿಸಿದ ಪಾತ್ರಗಳು ವಹಿಸ್ಬೇಕು. ಆದ್ರೆ ನೀವು ನಟರು ಅನ್ನೋದು ನೆನಪಿಟ್ಟುಕೋಬೇಕು. ಯಾಕ? ಜ್ಞಾನಿಗಳಿದ್ರಿ ನೀವು. ಆ ಬ್ರಹ್ಮ ಸ್ವರೂಪನೇ ನೀವಿದ್ದ ಮೇಲೆ ಇವೆಲ್ಲ ಲೌಕಿಕವಾಗಿ ನೀವು ನಟನೆ ಮಾಡ್ಲಕತ್ತೀರಿ. ಇಲ್ಲಂದ್ರೆ ನೀವು ಖರೇ ಗಂಡ ಇದ್ರಿ ಅಂತಂದ್ರಿ ಇಲ್ಲಿ ಆಧ್ಯಾತ್ಮ ಸಾಧನೆ ಒಳಗೆ ನಾಟಕ ಮಾಡ್ಲಕತ್ತೀರಿ. ಯಾವುದು ನಾಟಕ ಯಾವುದು ಸತ್ಯ ಹೇಳ್ಬಿಡ್ರಿ. ಮುಮುಕ್ಷುವಾಗಿ ಆಧ್ಯಾತ್ಮ ಸಾಧನೆ ಮಾಡುವುದು ಸತ್ಯ ಇತ್ತು ಅಂತಂದ್ರೆ ಗಂಡನ ಪಾತ್ರ ನಟನೆ. ಮತ್ತ ಗಂಡನೇ ನಾನು ಅಂತ ನಿಮ್ಮದು ಸತ್ಯವಾದ ನಿಲುವು ಇತ್ತು ಅಂದ್ರೆ ಈ ಮುಮುಕ್ಷತ್ವ ಸಾಧನೆಯ ಪಾತ್ರ ಏನದಲ್ಲ ಇದು ಏನ್ ಮಾಡ್ಲಕತ್ತೀರಿ? ಇದು ನಾಟಕ ಮಾಡ್ಲಕತ್ತೀರಿ.
ಎರಡರಾಗ ಒಂದು ನಾಟಕ, ಎರಡೂ ಒರಿಜಿನಲ್ ಇರಂಗಿಲ್ಲ, ಎರಡೂ ನಾಟಕ ಇರಂಗಿಲ್ಲ. ಎರಡರಾಗ ಒಂದು ನಾಟಕ, ಒಂದು ಒರಿಜಿನಲ್. ಈಗ ಯಾವ್ದು ಒರಿಜಿನಲ್, ಯಾವ್ದು ನಾಟಕ? ಮುಮುಕ್ಷತ್ವದ ಸಾಧಕ ಅಂತೇನದಲ್ಲ, ಒಂದು ಪಾತ್ರ, ಇನ್ನೂ ಒಂದು ಪಾತ್ರ ನಿಮ್ಮ ಮನೆಯ ಯಜಮಾನ ಅಂತ ಒಂದು ಪಾತ್ರ. ಡಿಸೈಡ್ ಆಗ್ಬೇಕು ಇವತ್ತ. ಸುಮ್ ಹೇಳ್ಕೆ ಮುಂದೆ ಹೋಗೋಣ, ಅತ್ತೆ ಹೇಳ್ಕೆ ಎದ್ದು ಆದ್ರೆ ಅದನ್ನು ಪಾತ್ರ ಮಾಡಿ ಇದನ್ನು ಸತ್ಯ ಮಾಡ್ಕೋತಿರೋ, ಏನು ಇದನ್ನು ಪಾತ್ರ ಮಾಡಿ ಅದು ಸತ್ಯ ಮಾಡ್ಕೋತಿರೋ? ನಿಮಗೆ ಮೋಕ್ಷ ಬೇಕೋ ಬಂಧನ ಬೇಕೋ? ಮೋಕ್ಷ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಂಸಾರಿಕ ಸಂಬಂಧಗಳನ್ನೆಲ್ಲ ನಟನೆ ಮಾಡಿ ಈ ಮೋಕ್ಷ ಸಾಧನೆಯಲ್ಲಿ ಏನ್ ಮಾಡ್ರಿ? ಪ್ರಾಮಾಣಿಕವಾಗಿ ಸಾಧನೆ ಮಾಡ್ರಿ. ಇಲ್ಲ ನೀವು ಬಂಧಿಗಳಾಗಬೇಕು, ಬಂಧನಕ್ಕೊಳಗಾಗಬೇಕು, ದುಃಖಗಳಾಗಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿ ಸಂಸಾರ ಸಾಧನೆ ಮಾಡಿ ಆಧ್ಯಾತ್ಮ ಸಾಧನೆಯಲ್ಲಿ ನಾಟಕ ಮಾಡಿ. ನಿಮಗೆ ಮೋಕ್ಷ ನಮ್ದು ಹೆಂಗದ ಗೊತ್ತದ? ದೊಡ್ಡ ಕಳ್ರಿ ನಾವು. ಮೋಕ್ಷ ಬೇಕು, ಆದರೆ ಹೆಂಗ? ಆ ಮನಿ ಯಜಮಾನ ಅಂತೂ ಒರಿಜಿನಲ್ ಇದ್ದು ಮೋಕ್ಷ ಬೇಕು ನಮಗೆ. ಮುಮುಕ್ಷವಾಗಿ ಮೋಕ್ಷ ಬೇಕಾಗಿಲ್ಲ ನಮಗ. ಅದನ್ನು ಬಿಡಂಗಿಲ್ಲ, ಇದನ್ನು ಬಿಡಂಗಿಲ್ಲ. ಬೆಂಕಿ ಮೇಲೆ ಬೆಣ್ಣಿ ಇಡಬೇಕು, ಕರಗಬಾರ್ದು. ಇದು ನಮ್ಮ ಬೇಡಿಕೆ. ಹೆಂಗದ ಈ ಬೇಡಿಕೆ? ಹೆಂಗದ ಇದು ಈಡೇರ್ತದ? ಮನಿ ಯಜಮಾನ ಅನ್ನೋದು ಒರಿಜಿನಲ್ ಇದ್ದು ಮುಮುಕ್ಷತ್ವದಲ್ಲಿ ನಾಟಕ ಮಾಡ್ಕೋತ ಮೋಕ್ಷ ಬೇಕು, ಬಂಧನ ಬೇಕಾಗಿಲ್ಲ. ಆದ್ರೆ ಅಲ್ಲಿ ಬಂಧನ ಫಲಿತಾಂಶ ಬಂಧನ ಅದ, ಅಲ್ಲಿ ಬಂಧನ ಆಗಲಿ ಬಂಧನ ಬೇಕಾಗಿಲ್ಲ. ನಮಗಲ್ಲಿ ಮೋಕ್ಷ ಬೇಕು. ಇದು ನಮ್ಮ ಬೇಡಿಕೆ. ಪುಣ್ಯದ ಕೆಲಸ ಮಾಡಂಗಿಲ್ಲ, ಪುಣ್ಯದ ಫಲ ಬೇಕು. ಪಾಪದ ಕೆಲಸನೇ ಮಾಡ್ತೀನಿ, ಆದ್ರೆ ಪಾಪದ ಫಲ ವಲ್ಲ. ಇದು ನಮ್ಮ ಬೇಡಿಕೆ. ಇದು ಉಚಿತವಾದ ಬೇಡಿಕೆನೇ, ಅನುಚಿತವಾದ ಬೇಡಿಕೆನೇ? ಅನುಚಿತವಾದ ಬೇಡಿಕೆ ಇದ್ರೂ ಸಹಿತ ಈಗೇನ್ ಮಾಡ್ಬೇಕಾಗ್ಯದ? ಪಾಪದ ಕೆಲಸ ಮಾಡಿ ಪುಣ್ಯದ ಫಲ ಪಡ್ಕೋಬೇಕಂತ ಪ್ರಯತ್ನ ಮಾಡ್ಲಕತ್ತದ್ದು ಒಂದು ಸಾಧನೆ. ಪುಣ್ಯ ಮಾಡ್ಲಾರ್ದೆ ಪುಣ್ಯದ ಫಲ ಪಡ್ಕೋಬೇಕನ್ನೋದೇನು ಸಾಧನೆ ಅದಲ್ಲ, ಇದು ಒಂದು ರೀತಿ ಪ್ರಯತ್ನ. ಇದಕ್ಕೇನಾಗ್ತದ? ಮಿಶ್ರ ಫಲ ಸಿಗ್ತದೆ. ಮಿಶ್ರ ಫಲ ಅಂತಾರೆ ಇದಕ್ಕೆ. ಒಂದಿಟ್ಟು ಅದು ಸಿಗ್ತದೆ, ಒಂದಿಟ್ಟು ಇದು ಸಿಗ್ತದೆ. ಸುಖ ದುಃಖಗಳ ಮಿಶ್ರ. ಅದಕ್ಕೆ ನಟಿವತ್ ಕೃತ್ರಿಮಾಸ್ಥಾಯ ನಿರ್ವಹತ್ತೇವ ಲೌಕಿಕಂ ಅಂತ ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರೆ. ಜ್ಞಾನವಾದ ಮೇಲೆ ಅವನು ನಿಷ್ಕ್ರಿಯ ಆಗುವುದಿಲ್ಲ, ಸೋಮಾರಿ ಆಗುವುದಿಲ್ಲ, ರಾಜ್ಯವನ್ನು ಕೂಡ ಆಳುತ್ತಾನೆ. ಬ್ರಹ್ಮಜ್ಞಾನ ಆಗ್ಯದ ಹೇಳಕ್ಕೆ ಶಾಂಡದಂಗ ನಡ್ಕೋಬಾರ್ದು. ಇದೊಂದು ಬಹಳ ಚಂದ ತಿಳ್ಕೋಬೇಕು. ಅದು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ, ಅದು ಮಾಡಲ್ಲ. ನೀವು ಏನು ಕರ್ತವ್ಯ ಮಾಡ್ತಿರ್ತೀರಿ? ಮಹಾರಾಜ ಜನಕ ಆಗಿ ಅವ ರಾಜಕೀಯ ಆಳದ, ರಾಮ ರಾಜಕೀಯ ಆಳದ, ಕೃಷ್ಣ ರಾಜಕೀಯ ಆಳದ. ಹಿಂಗಾಗಿ ಜ್ಞಾನಿ ಹಿಂಗೆ ಇರ್ತಾನಂತ ಹೇಳಕ್ ಬರಂಗಿಲ್ಲ. ಜ್ಞಾನಿ ಹೆಂಗ ಬೇಕು ಹಂಗೆ ಇರ್ತಾನ. ಅದಕ್ಕೆ ಜ್ಞಾನವಾದ ಮೇಲೆ ನಿಷ್ಕ್ರಿಯ ಆಗಬಾರದು, ಸೋಮಾರಿ ಆಗಬಾರದು. ರಾಮಕೃಷ್ಣ ಪರಮಹಂಸರು ಪರಮ ವಿರಕ್ತರು, ಆದ್ರೆ ಒಂದು ಪೈಸೆ ಆ ಕಡೆ ಈ ಕಡೆ ಅಳ್ಳಾಡ್ಲಕ್ ಬಿಡ್ತಿದ್ದಿಲ್ಲ ಅಂತ. ರೊಕ್ಕ ಒಂದು ಪೈಸೆ ಲೆಕ್ಕ ಅದು ಎಲ್ಲಿ ಹೋಯ್ತು ತೆಗಿರಿ ಅಂತಿದ್ ನಾನು. ನಾನೇ ವೈರಾಗ್ಯ ಪುರುಷ ಇದೀನಿ, ಯಾರ್ಯಾರೇ ರೊಕ್ಕ ಜಮಾಯಿಸುವರಿ, ಯಾರ್ಯಾರೇ ಕೆಲಸ ಮಾಡಿರತ್ತ ಸಡ್ಲ ಬಿಡ್ತಿದ್ದಿಲ್ಲ ಅಂತ. ಅಕೌಂಟ್ಸ್ ಮ್ಯಾಟರ್ನಾಗ ವೆರಿ ಸ್ಟ್ರಿಕ್ಟ್ ರಾಮಕೃಷ್ಣ ಪರಮಹಂಸರು. ಸೋಮಾರಿ ಆಗುವುದಿಲ್ಲ, ರಾಜ್ಯವನ್ನು ಕೂಡ ಆಳುತ್ತಾನೆ, ಮನೆಯನ್ನು ನೋಡಿಕೊಳ್ಳುತ್ತಾನೆ. ಏನು ರಾಜ್ಯನೇ ಆಳಂತ ಶಕ್ತಿ ಇದ್ದಾಗ ಒಂದು ಮನೆ ನೋಡ್ಕೊಳ್ಳೋದು ಏನು ದೊಡ್ಡ ವಿಷಯ?
ಜ್ಞಾನಿ ನಾಚರಿತುಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಜನಕಾದಿಗಳು, ಜನಕ ಮಹಾರಾಜ, ಕೃಷ್ಣ, ರಾಮ ಎಲ್ಲರೂ ಸಹ ರಾಜ್ಯಭಾರ ಮಾಡಿದ್ದಾರೆ. ಅವರೆಲ್ಲ ಜ್ಞಾನಿಗಳು, ರಾಜ್ಯಭಾರನೂ ಮಾಡ್ಯಾರ. ಎಷ್ಟೋ ಜನ ಆ ನಂತರವೂ ಐತಿಹಾಸಿಕ ಕಾಲದಲ್ಲಿಯೂ ರಾಜರು ಜ್ಞಾನಿಗಳಾಗಿ ರಾಜ್ಯವಾಳಿದರು. ನಿಜಗುಣ ಶಿವಯೋಗಿಗಳು ರಾಜರಾಗಿದ್ದರು ಎಂದು ಅವರ ಚರಿತ್ರೆಯಲ್ಲಿ ಇದೆ. ಹೀಗಿರುವುದರಿಂದ ಈ ಜ್ಞಾನ ಸಂಪಾದನೆಗೆ ವಯಸ್ಸಾಗಲಿ, ಸಿರಿವಂತಿಕೆಯಾಗಲಿ, ಬಡತನವಾಗಲಿ, ಒಡೆತನವಾಗಲಿ ಮುಂತಾದವು ಯಾವ ಅಪೇಕ್ಷೆಗಳು ಎಳ್ಳಷ್ಟು ಇರುವುದಿಲ್ಲ. ಯಾವ ವಯಸ್ಸಿನವರಾದ್ರೂ ಸಾಧನೆ ಮಾಡಲಿ. ಯೌವನದಾಗೆ ಮಾಡ್ಬೇಕಂದ್ರೆ ಶಕ್ತಿ ಇದ್ದಾಗ ಮಾಡ್ರಿ. ಯೌವನದಾಗ ಮಾಡಿಲ್ಲ ಅಂತಂದ್ಮೇಲೆ ವಯಸ್ಸಾದ್ಮೇಲೆ ಮಾಡಬಾರ್ದು ಅಂತಲ್ಲ, ವಯಸ್ಸಾದ್ಮೇಲೂ ಮಾಡ್ರಿ. ರೊಕ್ಕ ಇದ್ದಾಗ ಮಾಡಬಾರ್ದು, ರೊಕ್ಕ ಇದ್ದಾಗ ಮಾಡ್ರಿ, ರೊಕ್ಕ ಇಲ್ಲದಾಗೂ ಮಾಡ್ರಿ. ಯಾವ ಸಂಬಂಧ ಸಂಪತ್ತ ಯಾವ ಇದಕ್ಕೆ ಅಡ್ಡಿ ಬರಂಗಿಲ್ಲ. ಯಾರು ಕಣ್ಣು ತೆರೆದು ನೋಡುತ್ತಾರೋ ಅವರು ಸಣ್ಣವರಿರಲಿ ದೊಡ್ಡವರಿರಲಿ ಅವರಿಗೆ ಬೆಳಕು ಕಾಣಿಸುತ್ತದೆ. ಈಗ ಸೂರ್ಯ ಕಾಣ್ತಾನ ಇಲ್ಲ, ಸಣ್ಣವರಿಗೆ ಯೌವನದಾಗಿದ್ದವರಿಗೆ ಸೂರ್ಯ ಕಾಣ್ತಾನ, ಮುದುಕರಿಗೆ ಸೂರ್ಯ ಕಾಣಂಗಿಲ್ಲ. ಸಣ್ಣ ಹುಡುಗರಿಗೆ ಸೂರ್ಯ ಕಾಣ್ತಾನ ಇಲ್ಲ, ಎಲ್ಲರಿಗೂ ಕಾಣ್ತಾನ. ಅದೇ ರೀತಿ ಈ ಜಗತ್ತು ಕಾಣಿಸುತ್ತದೆ. ಅದರಂತೆ ಯಾರು ವಿಚಾರ ಮಾಡುತ್ತಾರೋ ಅವರು ಯಾರೇ ಇರಲಿ ಈ ಜ್ಞಾನ ಮಾಡಿಕೊಂಡಾಗ ಆನಂದವನ್ನ, ನಿಶ್ಚಿಂತತೆಯನ್ನ, ಕೃತಾರ್ಥತೆಯನ್ನ ಅನುಭವಿಸುತ್ತಾರೆ. ಕೃತಾರ್ಥತೆ ಅಂದ್ರೆ ಏನ್ರಿ? ಆನಂದ ಅನುಭವಿಸೋದು ಗೊತ್ತದ, ನಿರ್ಭಯವಾಗಿರೋದು ಗೊತ್ತದ, ಚಿಂತೆ ಇರ್ಲಾರ್ದಂಗೆ ನಿಶ್ಚಿಂತಿರೋದು ಗೊತ್ತದ. ಕೃತಾರ್ಥತೆ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕೃತಾರ್ಥತೆ? ಮನುಷ್ಯ ಜನ್ಮಕ್ಕೆ ಬಂದು ನಾವು ಏನು ಮಾಡಬೇಕು, ಏನು ಮಾಡಿದರೆ ಈ ಜನ್ಮ ಅರ್ಥಪೂರ್ಣ ಆಗ್ತದೆ, ಅದೇ ಕೃತಾರ್ಥತೆ, ಕೃತಕೃತ್ಯ. ಏನು ಮಾಡ್ಬೇಕಂತ ಬಂದೀವಿ ಅದು ಮಾಡಿದೆವು ಅಂತೇಳಿ ಅದು ಕೃತಕೃತ್ಯ ಅಂತಾರ. ಅದಕ್ಕೆ ಕೃತಾರ್ಥತೆ, ಸಾರ್ಥಕ. ಏನ್ ಮಾಡ್ಬೇಕಂತ ಬಂದೀವಿ, ಏನ್ ಮಾಡಿದೆವು. ರಾಜಗ ಯಜ್ಞ ಮಾಡೋ ಟೈಮ್ನೊಳಗ ಒಂದು ಫಲ ತಗೊಂಡ್ ಬಾ ಅಂತ ಹೇಳಿರ್ತಾನ. ಆ ಫಲ ತರಕ ಮರ್ತು ಬಿಟ್ಟಿರ್ತಾರ ಸೇವಕರು. ಆ ಫಲವನ್ನ ರಾಜ ಇನ್ನೊಬ್ಬ ಸೇವಕನಿಗೆ ಯಜ್ಞದ ಟೈಮ್ನಾಗ ಹೋಗಪ್ಪ ತಗೊಂಡ್ ಬಾ ಅಂದ್ರ ಅವ್ರೇನ್ ಹೇಳ್ತಾರ, ರಾಜ ಈಗೇ ಆಗ್ಲಿ ಹಾಳು ಮಾಡ್ಯಾನ, ಮುಹೂರ್ತ ಹೋಗ್ಬಿಡ್ತದ, ನೀನೇ ಹೋಗಿ ತಗೊಂಡ್ ಬಾ ಅಂತ ರಾಜಗ ಕಳಿಸ್ತಾರ. ರಾಜ ಹೋತನ ಆಶ್ರಮದೊಳಗ. ಅಲ್ಲಿ ಋಷಿಗಳ ಆಶ್ರಮದಾಗ ರಾಜ ಆದ್ಮೇಲೆ ಅವ್ರು ಸುಮ್ಬಿಡ್ತಾರ. ಅವನಿಗೆಲ್ಲ ಉಪಚಾರ ಮಾಡ್ತಿರ್ತಾರ. ಆ ಋಷಿಗಳು ತಪಸ್ಸಿ ಕೂತಿರ್ತಾರ. ಮಧ್ಯಾಹ್ನ ಮೇಲೆ ಬರ್ತಾರ, ಕುಂದಿರ್ರಿ ಅಂತಾರ. ಕುಂದಿರಿಸಿ ಅವರಿಗೆ ತಂಪು ಪಾನೀಯಗಳು ಮತ್ತೆ ಏನೋ ಸುಗಂಧ ದ್ರವ್ಯಗಳು, ಆಹಾರಗಳು ಏನೇನೋ ಕೊಡ್ತಿರ್ತಾರ. ಅವ ಕುಂತದ್ದು ಪೀಠೋಪಕರಣ ನೋಡ್ತಾನ. ಈ ಸನ್ಯಾಸಿ ಮಠದಾಗ ಇಂಥ ಪೀಠೋಪಕರಣ ಇಟ್ಕೊಂಡು ಕೂತಾನ ನೋಡಿ, ಇದು ನಮ್ಮ ಅರಮನೆಗಾದ್ರೆ ಎಷ್ಟು ಚಲೋ ಇರ್ತದ ಅಂದ. ಗಾಡಿ ಮೇಲೆ ಒಂದೇನೋ ಸಿಗಿಸಿದ್ರು, ಅದು ಒಂದು ಶೋ ಪೀಸ್. ಈ ಸನ್ಯಾಸಿ ಆಶ್ರಮದಾಗ ಇಂಥ ಶೋ ಪೀಸ್ ಎದಕ್ ಬೇಕು ಅಂತೇಳಿ ಅದು ನಮ್ಮ ಅರಮನೆಗೆ ಚಲೋ ಅನಿಸ್ತದ ಅಂದ್ರು. ಮತ್ತ ಅಲ್ಲಿ ಚಂದ ಚಂದನ ಹುಡುಗಿಯರಿದ್ರು. ಅದ್ರಾಗ ಏಳು ಚಂದನ ಹುಡುಗಿಯರಿಗೆ ಇಟ್ಕೊಳನಪ್ಪ ಇವ ಸೇವಾ ಮಾಡಿಸ್ಕೊಳಕ. ಇವರೆಲ್ಲ ಹುಡುಗಿಯರು ಇವನ್ ಬಲ್ಲಿ ಎದಕ್ ಬೇಕು, ಈ ಹುಡುಗಿಯರು ನಂಬಲ್ಲಿದ್ರೆ ಚಲೋ ಆಗ್ತದ ಅಂದ. ನೋಡ್ರಿ, ರಾಜನ ಕೆಲಸಗಳು ಏನಿರ್ತಾವಂದ್ರೆ ಎಂತ ಕ್ರಿಮಿನಲ್ ಬುದ್ಧಿ ಇರ್ತಾವ ನೋಡ್ರಿ. ಅಲ್ಲಿ ಹೋಗಿ ಏನ್ ಮಾಡದ, ಅಷ್ಟೊತ್ತಿಗೆ ಋಷಿಗಳು ಬಂದ್ರು. ಋಷಿಗಳು ಬಂದ ಮೇಲೆ ಏನಪ್ಪ ಬಂದಿರಲ್ಲ ಅಂದಾಗ, ಏನಿಲ್ಲ ಅವನಿಗೆ ಹಣ್ಣು ತರ್ಲಕ್ಕಂತ ಬಂದಿನ ಮರ್ತೆ ಬಿಟ್ಟ. ಯಜ್ಞ ಹೋಮ ಅಲ್ಲಿ ಗುರುಗಳು ಋಷಿಗಳು ಇದ್ದದ್ದೆಲ್ಲ ಮರ್ತು ಬಿಟ್ಟ. ಏನಿಲ್ಲ ಸುಮ್ಮನೆ ಹಾಗೆ ಬಂದಿದ್ದೆ, ಈ ಪೀಠೋಪಕರಣ ನಮ್ಮ ಅರಮನೆಗಿದ್ರೆ ಚೆನ್ನಾಗಿರ್ತದ, ಯಾರು ಬೇಡ ಅಂತಾರ ಒಯ್ರಿ. ಆ ಗಾಡಿಗೆ ಸಿಗಿಸಿದ್ದು ಆಟಿಕ್ ಪೀಸ್ ಚಲೋ ಅದ, ಅದು ಭಾಳ ಚಲೋ ಆಯ್ತು. ಇಲ್ಲಿ ನಿಮ್ಮಲ್ಲಿ ಸೇವಾ ಮಾಡ್ಲಕ್ಕ ಬಾಲಕಿಯರು ಇಟ್ಕೊಂಡ್ರಿಲ್ಲ, ಆ ಹುಡುಗಿಯರಿಗೆ ನಮಗೆ ಕೊಟ್ಟು ಮದುವೆ ಮಾಡ್ರಿ, ಅದು ಚಲೋ ಆಗ್ತದ ಅಂತೇಳಿ ಏನ್ ಮಾಡ್ದ, ಹುಡುಗಿಯರು ಕರ್ಕೊಂಡು ಆ ಕಪ್ಪು ಕಟ್ಟಿಗೆವು ಕಬ್ಬಣದು ಸಾಮಾನುಗಳೆಲ್ಲ ರಥದಾಗ ಹಾಕೊಂಡು ಏನ್ ಮಾಡ್ದ, ಹೋದ. ಹೊಳ್ಳಿ ಅರಮನೆ ಸಮೀಪ
ಅಲ್ಲಿ ಆದ್ಮೇಲೆ ನೆನಪಾಯ್ತವನಿಗೆ ಏನಂತ ಹಣ್ಣು ತರ್ಲಕ್ ಬಂದು ಓಕೆ ಏನ್ ಮಾಡಿದೆ ಹೆಣ್ಣು ತಗೊಂಡು ಬಂದ ಅಂತ ಹಠಾತ್ಗೆ 3 ಸಲ ಹೋಗ್ಬಿಡುತ್ತೆ. ಅದಕ್ಕೇನಾಯ್ತಲ್ಲಿ, ಅದಕ್ಕೇನಂತಾರೆ, ಕೃತಾರ್ಥ ಅಂತಾರೇನು ರಾಜ ಮಾಡಿದ್ದು? ಅಪಾರ್ಥ ಮಾಡಿದ ಕೆಲಸ. ಏನೋ ಮಾಡಲು ಹೋಗಿ ಏನೋ ಮಾಡ್ಕೊಂಡು ಬಂದ. ಕೃತಾರ್ಥ ಅಂತಂದ್ರ ಹೋಗಿ ಹಿಂಗ ಹಣ್ಣು ತಗೊಂಡು ಬಂದಿದ್ದ ಫಾಸ್ಟ್ ಆಗಿ ಕರೆಕ್ಟ್ ಟೈಮಿಂಗ್ ಅಂದ್ರೆ ಅದಕ್ಕೆ ಕೃತಾರ್ಥ. ಏನೋ ಮಾಡ್ಲಕ್ ಹೋಗಿ ಏನೋ ತಗೊಂಡು ಬಂದ್ರೆ ಅದು ಅಕೃತಾರ್ಥ, ಅರ್ಥ ಇಲ್ಲದ ಕೆಲಸ. ಹೀಗಾಗಿ ಜ್ಞಾನಿಗಳು ನಿಶ್ಚಿಂತತೆಯನ್ನ, ಆನಂದವನ್ನ, ನಿರ್ಭಯವನ್ನ ಏನನ್ನು ಅನುಭವಿಸ್ತಾರ, ಕೃತಾರ್ಥತೆಯನ್ನು ಅನುಭವಿಸುತ್ತಾರೆ. ಇದು ಆಗುತ್ತದೆಯೋ ಇಲ್ಲವೋ ಎಂಬ ಸಂದೇಹ ಬೇಡ. ಅದನ್ನು ಸರಿಯಾಗಿ ವಿವೇಕ ಮಾಡಿ ತಿಳಿದುಕೊಳ್ಳಬೇಕು. ನನಗೆ ಬ್ರಹ್ಮಜ್ಞಾನ ಆಗ್ತದೋ ಇಲ್ಲೋ, ನನಗೆ ಈ ವಯಸ್ಸಿನಾಗ ಹಂಗ ಹಿಂಗ ಏನು ಬೇಡ, ಸುಮ್ಮನೆ ವಿವೇಕ ಮಾಡಿ ತಿಳ್ಕೋಬೇಕು, ವಿವೇಕದಿಂದ ತಿಳ್ಕೋಬೇಕು. ಆದ್ದರಿಂದ ವ್ಯಾಸರು ಶುಕ ಮುನಿಗೆ ಬೋಧ ಮಾಡಿದ್ದು ಹೇಗಪ್ಪ, ಹೇಗೆ ಪರಮಾನುಭವ ಬೋಧೆ ಎಂಬ ಕನ್ನಡ ಗ್ರಂಥ ಯಾಜ್ಞವಲ್ಕ್ಯ ಮೈತ್ರೇಯರ ಸಂವಾದ ರೂಪದ್ದೋ ಹಾಗೆಯೇ ಅನುಭವಾಮೃತ ಗ್ರಂಥ ಏನದ ವ್ಯಾಸರು ಹಾಗೂ ಶುಕರ ಸಂವಾದ ರೂಪದ್ದು. ಈಗ ಬಂತು ನೋಡ್ರಿ ಇದು ಅನುಭವಾಮೃತ. ಎದರದಂತ, ಎದರ ಅನುಭವ ಅಂದ್ರೆ ವ್ಯಾಸ ಮಹರ್ಷಿಗಳು ಶುಕ ಮುನಿಗೆ ತಮ್ಮ ಮಗನಿಗೆ ಉಪದೇಶ ಮಾಡಿದ್ದೇ ಇದು ಅನುಭವಾಮೃತ. ವ್ಯಾಸರು ತಮ್ಮ ಮಗನಾದ ಶುಕನಿಗೆ ಬೋಧ ಮಾಡುತ್ತಿದ್ದಾರೆ. ಅವರು ಹೇಳುತ್ತಿದ್ದಾರೆ, ಎಲಯ ಮಗನೇ ಶುಕ, ಆ ನಿಮಿತ್ತದಿಂದ ಏನು ಮಾಡಬೇಕೆಂದರೆ, ಏನ್ ಮಾಡ್ಬೇಕು? ಬ್ರಹ್ಮಜ್ಞಾನಿ ಆಗ್ಬೇಕಾದ್ರೆ ವಿವೇಕವನ್ನು ಬೆಳೆಸಿಕೋ. ವಿವೇಕ ಅಂದ್ರೆ ಏನ್ರಿ? ವಾಟ್ ಈಸ್ ವಿವೇಕ್? ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಹಿಡ್ಕೊಂಡು ಏನ್ ಮಾಡ್ಬೇಕು? ಸತ್ಯವದು ಅಸತ್ಯವದು. ಸತ್ ಅಂದ್ರೆ ನಿರ್ವಿಕಾರಿ, ಅಸತ್ ಅಂದ್ರೆ ವಿಕಾರಿ. ವಿಕಾರಿ ಯಾವುದು, ನಿರ್ವಿಕಾರಿ ಯಾವುದು? ಯಾವುದು ಬಾಲಕ ಯುವಕ ಮುದುಕ ಆಗ್ತದೋ ಅದು ವಿಕಾರಿ, ಅದು ಅಸತ್ತು. ಬಾಲಕ ಯುವಕ ಮುದುಕ ಇದ್ದಾಗನು ಅಲ್ಲಿ ಒಂದೇ ತತ್ವ ಇರ್ತದಲ್ಲ ಅಖಂಡವಾಗಿ. ಬಾಲಕನಲ್ಲಿರುವಂತ ತತ್ವನೇ ಯುವಕನಲ್ಲಿ, ಯುವಕನಲ್ಲಿರುವಂತ ತತ್ವನೇ ಮುದುಕನಲ್ಲಿ, ಒಂದೇ ತತ್ವ ಅಖಂಡವಾಗಿರ್ತದಲ್ಲ. ಆ ಆತ್ಮ ಏನದಲ್ಲ ಅದು ನಿರ್ವಿಕಾರಿ. ಸತ್ತು ಅಸತ್ತನ್ನು ಬೇರ್ಪಡಿಸಿ ತಿಳಿದುಕೊಳ್ಳಬೇಕು. ಚಿತ್ತು ಅಚಿತ್ತು, ಏನು ಚಿತ್ತು ಅಚಿತ್ತು ಬಿಡಿಸ್ರಿ? ನಾ ಸತ್ತು ಅಚಿತ್ತು ಬಿಡಿಸಿನಲ್ಲ, ನೀವು ಚಿತ್ತು ಅಚಿತ್ತು ಬಿಡಿಸ್ರಿ. ಬಿಡಿಸ್ಲಕ್ ಬರ್ಬೇಕಲ್ಲ ಇವೆಲ್ಲ. ವಿವೇಕದಿಂದ ವಿವೇಕ ಮಾಡಿ ತಿಳಿದುಕೊಳ್ಳಬೇಕು. ಈಗ ವಿವೇಕ ಮಾಡಿ ಸತ್ತು ಅಸತ್ತು ತಿಳ್ಕೊಂಡ್ರೆ ವಿಕಾರಿ ನಿರ್ವಿಕಾರಿ. ಬ್ರಹ್ಮಾಂಡದೊಳಗೆ ಸಹಿತ ಎಲ್ಲ ಪಂಚಭೂತಗಳು ವಿಕಾರ ಹೊಂದುತ್ತಾ ಇರ್ತವೆ. ಅದರೊಳಗೆ ಒಂದು ನಿರ್ವಿಕಾರವಾದಂತ ತತ್ವ ಬ್ರಹ್ಮ ತತ್ವ ಆದ. ಈಗ ಚಿತ್ತು ಅಚಿತ್ತು ಮಾಡಿ ಗೊತ್ತಾಗಲ್ಲ, ಗೊತ್ತಾಗ್ತದೆ ಗೊತ್ತಾಗಲ್ಲ, ವಿಚಾರ ಮಾಡಿದ್ರು. ಅಹಂ ಬ್ರಹ್ಮಾಸ್ಮಿ, ನಾ ಬ್ರಹ್ಮ ಅದೀನಿ, ಇದು ಚಿತ್ತು. ನಾನು ನಾಗರತ್ನಮ್ಮ ಅದೀನಿ, ಇದು ಅಚಿತ್ತು. ನಾಮರೂಪಗಳಿಂದ ಗುರುತಿಸಿಕೊಳ್ಳೋದು, ಐಡೆಂಟಿಟಿ ಬೈ ನೇಮ್ ಅಂಡ್ ಶೇಪ್ಸ್. ಅದೇನದ? ಇಂಪ್ಯೂರ್ ಸೆಲ್ಫ್ ಅಂದ್ರೆ ಅಶುದ್ಧವಾದಂತ ಪರಿಚಯ. ನಾಮರೂಪಗಳಿಂದ ಪರಿಚಯ ಮಾಡ್ಕೊಳ್ಳೋದು ಅದು ಅಶುದ್ಧವಾದಂತ ಪರಿಚಯ. ಅದು ವ್ಯಾವಹಾರಿಕವಾಗಿ ಈ ಜಗತ್ತಿಗೆ ಬೇಕಾಗ್ಯದ. ನಮ್ಮ ನಾಮರೂಪಗಳು ವ್ಯಾವಹಾರಿಕವಾಗಿ ಈ ಜಗತ್ತಿಗೆ ಬೇಕಾಗ್ಯದ. ಆ ನಾಮರೂಪಗಳಿಗೆ ಆತ್ಮಕ್ಕೆ ಸಂಬಂಧ ಇಲ್ಲ. ಆತ್ಮ ಏನದ? ನಾ ಬ್ರಹ್ಮ ಅದಿನಿ ಅಂತ ಗುರುತಿಸಿದರೆ ಅದು ಚಿತ್ತು. ನಾಮರೂಪಗಳಿಂದ ನನ್ನನ್ನು ಗುರುತಿಸಿಕೊಂಡ್ರೆ ಅದು ಅಚಿತ್ತು. ಐಡೆಂಟಿಟಿ ಬೈ ಪ್ಯೂರ್ ಸೆಲ್ಫ್ ಅದು ಚಿತ್ತು.
ಐಡೆಂಟಿಟಿ ಬೈ ಇಂಪ್ಯೂರ್ ಸೆಲ್ಫ್, ಅದು ಅಚಿತ್ತು. ಅಚಿತ್ತಿನಲ್ಲಿ ನಾಮ, ರೂಪ, ಕ್ರಿಯೆ, ಊರು, ದೇಶ, ಭಾಷೆ, ಲಿಂಗ, ಮತ್ತಿನ್ನೇನು ಬರ್ತಾವಲ್ಲ, ಜಾತಿ, ವರ್ಣ, ವರ್ಗ ಎಲ್ಲ ಅವುಗಳ ಮೂಲಕ ಗುರುತಿಸಿಕೊಂಡ್ರೆ ಅಚಿತ್ತು. ನಾನು ಆತ್ಮನಿದ್ದೇನೆ, ನಾನು ಕೂಟಸ್ಥನಿದ್ದೇನೆ, ನಾನು ಸಾಕ್ಷಿ ಇದ್ದೇನೆ ಅಂಥೇಳಿ, ನಾನು ಬ್ರಹ್ಮನಿದ್ದೇನೆ, ನಾನು ಶಿವನಿದ್ದೇನೆ ಅಂದ್ರೆ ಇದು ಪ್ಯೂರ್ ಸೆಲ್ಫ್, ಶುದ್ಧ ಆತ್ಮದ ಒಂದು ಪರಿಚಯ. ಅದು ಅಶುದ್ಧ ಆತ್ಮದ ಪರಿಚಯ. ಲಕ್ಷ್ಯಾರ್ಥ, ವಾಚ್ಯಾರ್ಥ. ಲಕ್ಷ್ಯಾರ್ಥದ ಮೂಲಕ ಪರಿಚಯ ಮಾಡಿಕೊಂಡ್ರೆ ಚಿತ್ತು, ವಾಚ್ಯಾರ್ಥದ ಮೂಲಕ ಪರಿಚಯ ಮಾಡಿಕೊಂಡ್ರೆ ಅಚಿತ್ತು. ನೀರು ಮಿಶ್ರಿತ ಹಾಲು, ಅದಕ್ಕೆ ಹಾಲು ಅಂತಿದ್ರೆ ಅಂತಂದ್ರೆ ಅದು ಅಚಿತ್ತು. ನೀರು ಇರ್ಲಾರ್ದಂತ ಪ್ಯೂರ್ ಹಾಲಿಗೆ ಹಾಲು ಅಂತಿದ್ರೆ ಅಂದ್ರೆ ಅದು ಚಿತ್ತು. ಚಿತ್ತು ಅಚಿತ್ತು ಗೊತ್ತಾಯ್ತಾ? ವಿವೇಕ, ಚಿತ್ತು ಅಚಿತ್ತಿನ ವಿವೇಕ, ಸತ್ತು ಅಸತ್ತಿನ ವಿವೇಕ. ಈಗ ಆನಂದ ಮತ್ತ ಆನಂದದ ಅಪೋಸಿಟ್ ಏನು? ದುಃಖ, ಚಿಂತೆ, ಭಯ. ಭಯ, ಚಿಂತೆ, ದುಃಖ ಏನದಲ್ಲ ಅದು ಭಯ, ಚಿಂತೆ, ದುಃಖ ಆಗ್ಲಕತ್ತಂದ್ರೆ ಏನದು? ನಾಮರೂಪಗಳಿಂದ ಕೂಡಿದ್ರೆ ದುಃಖ. ಆನಂದ. ಅದಕ್ಕೆ ಈ ಆನಂದದ ವಿವೇಕ ಇರಬೇಕು. ನೀವು ದುಃಖ ಪಡ್ಲಕತ್ತೀರಿ ಅಂತಂದ್ರೆ ಅವಿವೇಕಿಗಳಾಗಿರಿ ಅಂತ. ಭಯ ಪಡ್ಲಕತ್ತೀರಿ ಅಂದ್ರೆ ಅವಿವೇಕಿಗಳಾಗಿರಿ ಅಂತ. ಚಿಂತೆ ಮಾಡ್ಲಕತ್ತೀರಿ ಅಂದ್ರೆ ಅವಿವೇಕಿಗಳಾಗಿರಿ ಅಂತ. ನೀವು ಆನಂದವಾಗಿದ್ದೀರಿ ಅಂತಂದ್ರೆ ನೀವು ಬ್ರಹ್ಮ ಸ್ವರೂಪದಲ್ಲಿದ್ದೀರಿ ಅಂತ. ಗೊತ್ತಾಯ್ತ್ರ? ಆನಂದದ ವಿವೇಕ, ವಿವೇಕದಿಂದ ತಿಳ್ಕೋಬೇಕು ಇಷ್ಟೇ. ನೆಕ್ಸ್ಟ್ ನಿತ್ಯ. ಇವತ್ತು ಹೇಳಿವಲ್ಲ ನಿತ್ಯ ಅಂದ್ರೆ ಏನು? ಪರ್ಮನೆಂಟ್. ಐ ಆಮ್ ಪರ್ಮನೆಂಟ್. ನಾನು ಶಾಶ್ವತ, ನಾನು ಆತ್ಮ, ನಾನು ಶಾಶ್ವತ. ನಾನು ಹುಟ್ಟುವವನು ಅಲ್ಲ, ಸಾಯುವವನು ಅಲ್ಲ, ಇಲ್ಲಿ ಉಪಜೀವನ ಮಾಡುವವನು ಅಲ್ಲ. ನಾನು ಆತ್ಮ, ನಾನು ಶಾಶ್ವತನಾಗಿದ್ದೇನೆ. ನನ್ನ ಜೊತೆಯಲ್ಲಿರುವಂತ ಶರೀರಾದಿಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕ್ರಿಯೆ ಅವೇನ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ, ಮತ್ತಿನ್ನೇನು ಪಂಚಕೋಶ ಏನೇನು ಹೇಳ್ಯಾರ ಅವೆಲ್ಲ ಏನದವ ವ್ಯವಹಾರ ಮಾಡ್ತವೆ ಇಲ್ಲಿ. ಆ ವ್ಯವಹಾರದಲ್ಲಿ ಪಾಪ ಪುಣ್ಯ ಮಾಡ್ತವ, ಸುಖ ದುಃಖ ಅನುಭವಿಸ್ತವ. ಅವು ಏನದವ ಟೆಂಪರರಿ ಅದಾವ. ಅವೆಲ್ಲ ಸುಖನೂ ಟೆಂಪರರಿ, ಪಾಪನೂ ಟೆಂಪರರಿ, ಪುಣ್ಯನೂ ಟೆಂಪರರಿ, ದುಃಖನೂ ಟೆಂಪರರಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಟೆಂಪರರಿ, ಎಲ್ಲ ಟೆಂಪರರಿ. ಎಲ್ಲ ಏನದವ ನಾಶ ಆಗಿ ಹೋಗ್ತವ. ನಾನು ನಿತ್ಯ, ನಾನು ಪರ್ಮನೆಂಟ್ ಅದೀನಿ. ನಿತ್ಯ ಅನಿತ್ಯ ವಿವೇಕ. ಬಂಗಾರ ನಿತ್ಯ, ಆಭರಣ ಅನಿತ್ಯ, ಬ್ರಹ್ಮ ನಿತ್ಯ, ಬ್ರಹ್ಮಾಂಡ ಅನಿತ್ಯ. ಹಿಂಗೆ ಬದುಕೋತಿರ್ಬೇಕು. ನಿತ್ಯ ನಿತ್ಯ ವಿವೇಕದ ವಿಚಾರಗಳು ಹಂಗೆ ಹೇಳ್ಕೋತ ಹೋಗ್ಬೇಕು. ಪಿಂಡಾಂಡ ನಿತ್ಯನ ಅನಿತ್ಯನ? ಪಿಂಡಾಂಡ ನಿತ್ಯನ ಅನಿತ್ಯನ? ಅನಿತ್ಯ. ಪಿಂಡಾಂಡದೊಳಗಿರುವಂತ ಆತ್ಮ, ಸಾಕ್ಷಿ, ಕೂಟಸ್ಥ, ಬ್ರಹ್ಮ, ಶಿವ ಅವ ನಿತ್ಯ. ಹಿಂಗ ನಿತ್ಯ ಅನಿತ್ಯ ವಿವೇಕ. ಯಾವುದು ಅನಿತ್ಯ ಆದ ಅದು ನಾಶ ಆಗಿ ಹೋಗ್ಲಕತ್ತಿತ್ತು ಅಂತಂದ್ರೆ ಅದಕ್ಕೆ ದುಃಖ ಪಟ್ರೆ ಅದಕ್ಕೆ ವಿವೇಕಿ ಅಂತಾರೆ, ಅವಿವೇಕಿ ಅಂತಾರೆ. ಅನಿತ್ಯವಾದದ್ದು ಹೋಗದದು, ಹೋಗ್ಲಕತ್ತದ, ಹೋಗೋದಕ್ಕೆ ದುಃಖ ಪಟ್ರೆ ಅವಿವೇಕ ಅಂತ. ನಾನು ನಿತ್ಯ ಅದೀನಿ ಅಂತೇಳಿ ಆ ಹೋಗೋದಕ್ಕ ದೂರ ನಿಂತು ನೋಡಿದ್ರಿ ಅಂತಂದ್ರೆ ವಿವೇಕಿ ಆಗಿರ್ತದೆ.
ಮೋಕ್ಷದಲ್ಲಿ ಇರ್ತೇವೆ. ವಿದ್ಯಾನಂದ ಸ್ವಾಮೀಜಿ ಅಂತ ಇಲ್ಲಿ 7 ಗೌಡ್ರು, ಎಷ್ಟೋ ಆಶ್ರಮದ ಭಕ್ತರು ಅವ್ರ ಹತ್ರ ಸರೆಂಡರ್ ಆಗಿ ಸಾವಿರಾರು ಮಂದಿಗೆ ಮನೆಗೆ ಹೋಗಿ ಊರಿಗೆ ಹೋಗಿ ಪ್ರವಚನ ಮಾಡ್ಯಾರ. ಅಂಥವ್ರಿಗೆ ಬೆನ್ನೊಳಗೊಂದು ದೊಡ್ಡ ಗಡ್ಡೆ ಆಗಿಬಿಡುತ್ತೆ. ಆ ಗಡ್ಡೆ ಆಗ್ಯದ ಎಲ್ಲ ಲಾಸ್ಟ್ ಸ್ಟೇಜಿಗೆ ತಂದು ದವಾಖಾನೆಗೆ ಅಲ್ಲಿ ಕುಂದಿರಿಸ್ಬಿಟ್ಟಾರ. ಆ ಗಡ್ಡೆ ಒಳಗಿಂದ ಒಂದು ಪೈಪ್ ಹಾಕಿ ಅದು ಬಕೆಟ್ನಾಗ ಬಿಟ್ಟು ಬಿಟ್ಟಾರ. ಅದು ರಕ್ತ ಸೋರ್ಲಕತ್ತದ ಅದ್ರಾಗ. ಅಂತದ್ರಾಗ ಒಳಗೆ ಹೋಗಿ ನೋಡು ಅಂದ್ರು. ಒಳಗೆ ಹೋದೆ, ನಿಂತೆ, ನೋಡ್ದೆ, ಕಣ್ಣ ಜಗ್ಗಿ ನೀರು ಬರ್ಲಕತ್ತಿ ಬಿಟ್ಟದು. ಉಸಿರಾಡ್ಸ್ಲಕ್ಕ ಭಯಂಕರ ತ್ರಾಸ ಆಗ್ಲಕತ್ತದ. ಆಕ್ಸಿಜನ್ ಸಪ್ಲೈ ಭಾಳ ತ್ರಾಸಾಗ್ಬಿಟ್ಟಿತ್ತು ಅವ್ರಿಗೆ, ಉಸಿರಾಡ್ಸ್ಲಕ್ ಬರಲಾಗಿತ್ತು. ಅಂತ ಕಷ್ಟದಾಗ ಏನಪ್ಪ ಇದು ಪರಿಸ್ಥಿತಿ, ಹೆಂಗಾಗ್ಯದಲ್ಲ, ಎಂತ ಗಡ್ಡಿ ಆಗ್ಯದ, ಇಷ್ಟು ದಿವಸ ಏನ್ ಮಾಡಿದ್ರಿ, ಹಂಗ ಏನೋ ಮಾತಾಡ್ಲಕತ್ತಿದೆ. ಅವರು ಅಗ್ರಿ ನಕ್ಕೊತ್ ಮಾತಾಡ್ಲಕತ್ತಾರ, ಯಾರಿಗೋ ವಿಷಯ ಮಾತಾಡ್ದಂಗ. ಏನ್ ಮಾಡ್ಬೇಕು, ಏನ್ ಮಾಡಿಸ್ಬೇಕೆಲ್ಲ ಮಾಡಿದ್ದೇವಪ್ಪ, ಅದೇನ್ ಆಗ್ಬೇಕು ಆಗ್ತದ, ಏನ್ ಹೋಗ್ಬೇಕು ಹೋಗ್ತದ, ಏನ್ ಇರ್ಬೇಕು ಇರ್ತದ, ಏನ್ ಇದ್ದದ್ದು ಇರೋಂಥದ್ದು ನೋಡ್ಕೊಂಡು ಇರ್ಲಾರ್ದಂಥದ್ದು ಹೋಗಂಥದ್ರ ಬಗ್ಗೆ ದುಃಖ ಪಟ್ರೆ ಏನ್ ಸಿಗ್ತದಪ್ಪ. ನಾವೇನು ಅದ್ರ ಸಲುವಾಗಿ ಬಂದಿವೇನು? ಹೋಗೋದು ಹೋಗಕತ್ತದ, ಅದಕ್ಕೆ ಯಾಕೆ ನಾವು ದುಃಖ ಪಡ್ಬೇಕಪ್ಪ? ಒಳ್ಳೆ ನಮಗೆ ಮಾತಾಡ್ಸ್ಲಕತ್ತಾರ ಅವ್ರು, ಆತ್ಮಜ್ಞಾನ ಹೇಳಕತ್ತಾರ, ಅಲ್ಲಿ ಜೀವ ಹೋಲಕತ್ತವ. ಇದಕ್ಕೇನಂತಾರ? ನಿತ್ಯ ವಿವೇಕ. ಅವರ ನಾನು ನಿತ್ಯ ಸ್ವರೂಪ ಅದೀನಿ, ಅನಿತ್ಯವಾಗಿದ್ದು ಹೋಗ್ಲಕತ್ತದ, ಅದನ್ನ ನೋಡಿ ನೀನೇನ್ ಮಾಡವ ನಾನೇನ್ ಮಾಡವ, ಹೋಗೋದು ಹೋಗ್ಲಕತ್ತದ ಅಂತ ಅಂದ್ರ ಪ್ರಾಣ ಹೋಗ್ಲಕತ್ತದ, ಮಾತಾಡ್ಲಕತ್ತಾರ. ನಮ್ಗೆ ಯಾರಿಗಾರ ದವಾಖಾನಿಗೆ ಹೋದ್ಮೇಲೆ ಆಯ್ತು, ವೈರ್ ಮನ್ಯಾಗ ಮುಗಿದದ ಇವ್ರ ಕೆಲಸ, ಯಾವ ಔಷಧಿಗಳು ಉಪಯೋಗ ಆಗಲ್ಲ ಅಂತ ಹೇಳಿದ್ಮೇಲೆ ನಾವ್ ಹಂಗ ಮಾತಾಡ್ತೀವೇನು? ನಮ್ಗ ಹಂಗೇನ್ರಿ ಬರ್ತದೇನ್ರಿ? ಅಯ್ಯಯ್ಯೋ ಹಿಂಗ ಬರ್ದಾಗಿತ್ತು, ಹಂಗ ಬರ್ದಾಗಿತ್ತು, ಇಷ್ಟು ಜಲ್ದಿ ಹೋಲಕತ್ತರು, ಇನ್ನ ಸಣ್ಣ ಮಕ್ಕಳವ, ಹೆಣ್ ಚೆನ್ನ ಕೇಳ, ಇನ್ನ ಕೊಡತೋಳ ಬಾಳದವ, ಬರೀ ಇಂಥವೇ ವಿಚಾರ ಬರ್ತಿರ್ತಾವ. ಹೋಗೋದು ಹೋಲಕತ್ತದ, ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ನಾವು ಅವಿವೇಕಿ. ಹೆಂಗದಿದೆಲ್ಲ? ನಿತ್ಯ ಆಯ್ತು, ಪರಿಪೂರ್ಣ. ಎಲ್ಲರೊಳಗೂ ನಾನೇ ಅದೀನಿ. ಭೇದ ಭಾವ ಮಾಡಿದರೆ ಅದು ಅವಿವೇಕತನ. ಎಲ್ಲರೊಳಗೂ ನಾನೇ ಇದ್ದ ಮೇಲೆ ಯಾರಿಗೆರೆ ನಾ ಪ್ರೀತಿ ಮಾಡಿದ್ರೆ ಅದು ನನಗೆ ನಾನೇ ಪ್ರೀತಿ ಮಾಡ್ಕೊಂಡಂಗ, ಯಾರಿಗೆರೆ ದ್ವೇಷ ಮಾಡಿದ್ರೆ ಅದು ನನಗೆ ನಾನೇ ದ್ವೇಷ ಮಾಡ್ದಂಗ, ಯಾರಿಗೆರೆ ಕೊಲ್ಲಿದ್ರೆ ಅದು ನನ್ನನ್ನು ನಾನೇ ಕೊಂದಂಗ. ಪರಿಪೂರ್ಣ. ನಾನೇ ಬೇರೆ ಅವರೇ ಬೇರೆ ಅಂತ ಭೇದ ಭಾವ ಇತ್ತು ಅಂತಂದ್ರೆ ಮುಗಿತು ಕತ್ತಿ ಅಷ್ಟೇ. ಹೆಂಗಿದೆ? ಗೊತ್ತಾಯ್ತಾ? ಪರಿಪೂರ್ಣ ಅಂತಂದ್ರೇನು? ಎಲ್ಲಾ ಕಡೆ ನಾನೇ ಅದೀನಿ ಅಂತ ಅನುಸಂಧಾನ ಮಾಡ್ಕೊಳ್ಳೋದು. ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ ನಾನೇ ಅದೀನಿ ಅಂತೇಳಿ ಅನುಸಂಧಾನ ಮಾಡೋದೇ ಪರಿಪೂರ್ಣ. ಭೇದ ಭಾವನೆ ದೋಷ. ನಾನೇ ಬೇರೆ, ಜಗತ್ತೇ ಬೇರೆ, ನಾನೇ ಬೇರೆ, ಎಲ್ಲ 84 ಲಕ್ಷ ಜೀವರಾಶಿಗಳು ಬೇರೆ, ನಾನೇ ಬೇರೆ, ಪರಮಾತ್ಮ ಬೇರೆ, ನಾನೇ ಬೇರೆ, ಉಳಿದು ಎಲ್ಲ ಬೇರೆ ಅಂತೇಳಿ ತಾನೇ ಒಂದು ಸ್ಪೆಷಲ್ ಅಂತ ತಿಳ್ಕೊಂಡು ಉಳಿದು ಎಲ್ಲ ಬೇರೆ ಅಂತ ಭೇದ ಭಾವ ಮಾಡೋದು. ಆ ಭೇದ ಭಾವದೊಳಗೆ ಅನುಕೂಲ ಪ್ರತಿಕೂಲಗಳನ್ನು ಹುಡುಕೋದು, ಅನುಕೂಲ ಪ್ರತಿಕೂಲಗಳಲ್ಲಿ ರಾಗದ್ವೇಷ ಮಾಡೋದು, ರಾಗದ್ವೇಷಗಳಿದ್ದಲ್ಲಿ ಪಾಪ ಪುಣ್ಯ ಮಾಡೋದು, ಪಾಪ ಪುಣ್ಯಗಳಿಂದ ಸುಖ ದುಃಖ ಅನುಭವಿಸುವುದಕ್ಕೆ ಪುನರ್ಜನ್ಮಕ್ಕೆ ಬರೋದು. ಇದೆಲ್ಲ ಶಾಣ್ಯರು ಮಾಡೋ ಕೆಲಸ ಅಲ್ಲ, ಅವಿವೇಕಿಗಳು ಮಾಡೋ ಕೆಲಸ, ಅಜ್ಞಾನಿಗಳು ಮಾಡೋ ಕೆಲಸ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು? ವಿವೇಕವನ್ನ ಬೆಳೆಸಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ವಾಕ್ಯ ಅದಲ್ಲ. ಆ ವಿವೇಕ ಯಾರಿಗೆ ಹೇಳಕತ್ತಾರ? ಸುಖಮುನಿಗೆ ಹೇಳಕತ್ತಾರ. ಯಾರು ಹೇಳಕತ್ತಾರ? ವ್ಯಾಸ ಮಹರ್ಷಿಗಳು ಹೇಳಕತ್ತಾರ. ಅವ್ರು ಹೇಳಿದ ವಾಕ್ಯವನ್ನ ಇಲ್ಲಿ ನಾವು ಪ್ರತಿಧ್ವನಿ ಮಾಡ್ಲಕತ್ತೀವಿ, ನಾವು ನಿಮ್ಗೆ ಹೇಳಕತ್ತೀವಿ. ವಿವೇಕವನ್ನು ಬೆಳೆಸೋದು ಯಾವ ವಯಸ್ಸಿನಾಗ, ಯಾವ ಕಾಲಕ್ಕೆ? ಸತ್ತು ಅಸತ್ತು
ಮತ್ತೆ ಚಿತ್ತು ಅಚಿತ್ತು, ಆನಂದ ಮತ್ತು ದುಃಖ ಭಯ ಚಿಂತೆ, ಮತ್ತೆ ನಿತ್ಯ ಅನಿತ್ಯ, ಮತ್ತೆ ಪೂರ್ಣ ಅಪೂರ್ಣ. ಈ ವಿವೇಕಗಳನ್ನು ಬೆಳೆಸಿಕೊಂಡು ಈ ದೃಷ್ಟಿಕೋನದಿಂದ ನಾವು ನೋಡಿಕೊಂಡು ಆಧ್ಯಾತ್ಮ ಸಾಧನೆ ಮಾಡ್ಕೋತ ಹೋಗಬೇಕು. ಶಾಸ್ತ್ರಗಳಲ್ಲಿ ಶ್ರದ್ಧೆ ಇಡಬೇಕು. ಯಾವುದೇ ಶಾಸ್ತ್ರ ಇರಲಿ ಅದು ಗುರುವಿನಷ್ಟೇ ಬಲವಾಗಿರ್ತದೆ. ಬಲ್ಲ ಗುರುವನ್ನ ಕೂಡಬೇಕು, ಆತನಿಂದ ಶ್ರವಣಾದಿಗಳನ್ನ ಮಾಡಬೇಕು, ಮನನ ಮಾಡಬೇಕು. ಅಂದರೆ ನಾನು ಜೀವ ಅಲ್ಲ ಎನ್ನುವುದು ಸ್ವಚ್ಛವಾಗುತ್ತದೆ. ಮೊದಲು ಈ ದೇಹವೇ ನಾನು ಎಂದು ಗಟ್ಟಿಮುಟ್ಟಾಗಿ ತಿಳಿದುಕೊಂಡಿದ್ದ, ಈಗ ಈ ದೇಹವು ನಾನಲ್ಲ, ಈ ನಾನೆಂಬುವುದು ನಾನಲ್ಲ. ಜಗತ್ತು ಅದು ಕಂಡರೂ ಸಹ ಇಲ್ಲವೇ ಇಲ್ಲ. ಜಗತ್ತು ಕಣ್ಣಿಗೆ ಕಾಣ್ಲಕತ್ತದ, ಆದರೆ ಅದು ಜಗತ್ತು ಇಲ್ಲ. ಪರಮಾತ್ಮನೇ ಜಗತ್ತಿನ ರೂಪದಲ್ಲಿ ತೋರ್ತಾ ಇದ್ದಾನೆ. ಸರ್ವಂ ಬ್ರಹ್ಮ ಅಸ್ತಿ, ಎಲ್ಲವೂ ಶಿವಮಯವು ಅಂತೇಳಿ ಏನದಲ್ಲ ಹಾಂಗೆ. ಅದರಂತೆಯೇ ಈ ಜಗತ್ತು ಸಹ ಕೆಲವರಿಗೆ ತೋರಿಕೆ ಮಾತ್ರ. ಅದರಲ್ಲಿ ಸತ್ಯತ್ವ ಬುದ್ಧಿ ತಳೆಯಬೇಡ ಎಂಬ ಮಾತುಗಳನ್ನು ಕೇಳಿ ಕೃತಾರ್ಥ ಆಗಬೇಕು ಎಂದು ವ್ಯಾಸರು ಶುಕಮುನಿಗೆ ಹೇಳಿದ್ದಾಗಿದೆ. ಮುಂದಿನ ವಿಷಯಗಳನ್ನ ಮುಂದೆ ಕೇಳೋಣ. ಇಲ್ಲಿ ಏನೇನು ಹೇಳಿದ್ರು ಪಾಯಿಂಟ್ಗಳು ಬರ್ಕೋಬೇಕು. ವಿವೇಕವನ್ನು ಬೆಳೆಸಿಕೊಳ್ಳಬೇಕು, ಪಾಯಿಂಟ್ ನಂಬರ್ 1 ಬರ್ಕೋರಿ. ಆಮೇಲೆ ವಯಸ್ಸಿನ ಯಾವ ಇತಿಮಿತಿ ಇಲ್ಲ, ಬಡತನ ಸಿರಿತನ ಇತಿಮಿತಿ ಇಲ್ಲ, ಜಾತಿ ಭೇದಗಳ ಇತಿಮಿತಿ ಇಲ್ಲ. ಜ್ಞಾನಿ ಆಗೋದಕ್ಕ ಏನಾಗಬೇಕು? ವಿವೇಕ ಬೆಳೆಸ್ಕೋಬೇಕು. ಎರಡನೇದೇನು? ಶಾಸ್ತ್ರಗಳಲ್ಲಿ ಶ್ರದ್ಧೆ ಇಡಬೇಕು. ಮೂರನೇದ್ದು ಬಲ್ಲ ಗುರುವನ್ನು ಕೂಡಬೇಕು. ಬಲ್ಲ ಗುರುವಿನ ಬಳಿ ಕೂತಿಕೆ ಆಳಕತಿ ಮಾತಾಡೋದಿಲ್ಲ. ಅವನಲ್ಲಿ ಶ್ರವಣ ಮನನಾದಿಗಳನ್ನ ಮಾಡಬೇಕು. ಮತ್ತೆ ನಾನು ಜೀವ ಅಲ್ಲ ಎನ್ನುವುದು ಸ್ವಚ್ಛವಾಗಿ ತಿಳಿದುಕೊಳ್ಳಬೇಕು. ಈ ದೇಹವೇ ನಾನು ಎಂದು ಮೊದಲು ತಿಳ್ಕೊಂಡಿದ್ದೇನಲ್ಲ, ಅದು ತಪ್ಪು ಅಂತ ಅರ್ಥ ಮಾಡ್ಕೋಬೇಕು. ಈ ದೇಹ ನಾನಲ್ಲ ಅಂತೇಳಿ ಗಟ್ಟಿ ತಿಳ್ಕೋಬೇಕು. ಈ ನಾನು ನಾನು ಅಂತ ಏನಂತೀನಲ್ಲ, ಆ ನಾನು ಎನ್ನುವುದು ನಾನಲ್ಲ, ಅದು ವಾಚ್ಯಾರ್ಥದ ನಾನು. ನೀರು ಮಿಶ್ರಿತವಾದ ಹಾಲಿಗೆ ನಾನು ಹಾಲು ಅನ್ಲಕತ್ತೀನಿ, ಆ ನೀರು ಇಲ್ಲದ ಹಾಲಿಗೆ ಹಾಲು ಅಂತಾರೆ. ನೀರು ಮಿಶ್ರಿತವಾದ ಹಾಲಿಗೆ ಹಾಲು ಅನ್ನೋದು ತಪ್ಪು. ಹಿಂಗ್ ತಿಳ್ಕೋಬೇಕು. ಮತ್ತೇನು? ಜಗತ್ತು ಕಣ್ಣಿಗೆ ಕಂಡರೂ ಸಹಿತ ಅದು ಸತ್ಯ ಅಲ್ಲ ಅಂತ ತಿಳ್ಕೋಬೇಕು. ಕನಸಿನಲ್ಲಿಯ ಜಗತ್ತು ತೋರುತ್ತದೆ ಮತ್ತು ಅಡಗುತ್ತದೆ, ತೋರುವಾಗಲೂ ನಿಜವಾಗಿ ಇಲ್ಲ. ಅದರಂತೆ ಈ ಜಗತ್ತು ಸಹ ಕೇವಲ ತೋರಿಕೆಗೆ ಮಾತ್ರ. ಅದರಲ್ಲಿ ಸತ್ಯತ್ವ ಬುದ್ಧಿ ತಳೆಯಬೇಡ. ನೀ ಜಗತ್ತಿನೊಳಗೆ ಸತ್ಯತ್ವ ಬುದ್ಧಿ ತಳೆದಿ ಅಂತಂದ್ರೆ ನೀ ರಾತ್ರಿ ನೋಡಿದ ಕನಸೇ ಸತ್ಯ ಅಂತ ತಿಳ್ಕೊಂಡಂಗ ಆಗ್ತದ. ಕನಸು ಸತ್ಯ ಎಂದು ಇರಲ್ಲ, ಬರೀ ತೋರಿಕೆಯಲ್ಲಿರ್ತದ, ಅದು ಇರುವಿಕೆಯಲ್ಲಿರಲ್ಲ. ಈ ರೀತಿಯಾಗಿ ವ್ಯಾಸ ಮುನಿಗಳು ಶುಕ ಮುನಿಗೆ ಹೇಳಿದ್ದಾರೆ. ನಿಜವಾದ ಅನುಭವಾಮೃತ ಇನ್ನು ಮುಂದೆ ಚಾಲು ಆಗ್ತದೆ. ಜೈ ಸಚ್ಚಿದಾನಂದ ಅಂತ ಬರ್ತಾರೆ ಇಲ್ಲಿ ಕೆಳಗೆ. 2ನೇ ಪಾಠ ಮುಗೀತು, 2 ಅಧ್ಯಾಯ ಮುಗೀತು. ಮೊದಲು ಒಂದ್ ಕಡೆ ಜೈ ಸಚ್ಚಿದಾನಂದ ಅಂದರ, ಈಗ 2ನೇ ಸಚ್ಚಿದಾನಂದ. ಚಲೋ ಅದನ್ರಿ ಅನುಭವಾಮೃತ.